वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಇದ್ವಿ. ಉಷಾ ಕುಮಾರಿಯವರು ವಿಡಿಯೋ ಮ್ಯೂಟ್ ಮಾಡ್ಕೊಳ್ತೀರಾ? ನೀವು ಕ್ಯಾಮ್ರಾ ಮುಂದೆ ಇರೋದಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಮ್ಯೂಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಬೇರೆಯವರಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಕಾರಣದಿಂದ ಅಷ್ಟೇ. ಒಳ್ಳೆ 6ನೇ ಅಧ್ಯಾಯ ಧ್ಯಾನ ಯೋಗವನ್ನು ಅಧ್ಯಯನ ಮಾಡ್ತಾ ಇದ್ವಿ. 20 ಶ್ಲೋಕಗಳನ್ನು ನೋಡಿದ್ವಿ. ಮುಂದೆ 21ನೇ ಶ್ಲೋಕದಿಂದ ಇವತ್ತು ನೋಡೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಷಷ್ಠೋಧ್ಯಾಯಃ ಧ್ಯಾನಯೋಗಃ. ಶ್ರೀ ಭಗವಾನುವಾಚ. 21ನೇ ಶ್ಲೋಕ. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಹಿಂದೆ ನೋಡಿದ್ವಿ, ಒಂದು ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಂಡು ಮನಸ್ಸನ್ನು ಒಳಗೆ ತಿರುಗಿಸ್ಕೊಳ್ಬೇಕು ಅಂತ ಅಲ್ವಾ, ಧ್ಯಾನಸ್ಥನಾಗಬೇಕು ಅಂತ ಮುಂದುವರಿಸ್ತಾ, ಹೀಗೆ ಯಾವಾಗ ಯೋಗಿಯು ಇಂದ್ರಿಯಾತೀತವಾದ ಪರಮಾನಂದವನ್ನು ಅನುಭವಿಸುತ್ತಾನೋ ಆಮೇಲೆ ಅವನ ಮನಸ್ಸು ಪುನಃ ಚಂಚಲಗೊಳ್ಳುವುದಿಲ್ಲ. ಎಷ್ಟು ಸುಂದರವಾಗಿದೆ ನೋಡಿ. ಈಗ ಅದು ಯೋಗಿ ಅಲ್ಲಿ ಕೂತ್ಕೊಂಡಾಗ ಏನದು, ಶರೀರ ಮನಸ್ಸು ಬುದ್ಧಿಯ ಮೇಲ್ಪಟ್ಟು ಹೃದಯವಂತಿಕೆ ನಾ ಹೇಳಿದೆ, ಅಲ್ಲಿ ನಿಂತಾಗ ಅದು ಒಂದು ಆನಂದವನ್ನು ಕೊಡುತ್ತೆ. ಅದೆಂಥದಂದರೆ ಈ ವಿಷಯಾನಂದಕ್ಕಿಂತ ಆತ್ಮಾನಂದ ಶ್ರೇಷ್ಠವಾದದ್ದು ಅಂತ. ಈ ವಿಷಯಾನಂದ ಅಂತ ಹೇಳಿದರೆ ಡಿಪೆಂಡೆನ್ಸಿ, ನಮಗೆ ಏನೋ ಸಿಕ್ತು, ಯಾರೋ ಚೆನ್ನಾಗಿ ಮಾತನಾಡಿದ್ರು, ಅದರಿಂದ ನನಗೆ ಸಂತೋಷ ಆಯಿತು ಅಂತ ಹೇಳ್ತೀನಿ. ಆದರೆ ಈ ಆನಂದ, ಆತ್ಮಾನಂದ ಏನಿದೆ, ಅದು ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲದೆ ಇರೋದ್ರಿಂದ ಅದು ಅತ್ಯಂತ ಆನಂದವಾದ ಒಂದು ಸ್ಥಿತಿ. ಆ ಇಂದ್ರಿಯಾತೀತವಾದ ಪರಮಾನಂದ. ಇಂದ್ರಿಯಾತೀತ ಅಂತ ಹೇಳಿದ್ರೆ ಪಂಚೇಂದ್ರಿಯಗಳಲ್ಲಿ ನಾವು ಏನೇನೋ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಸ್ಪರ್ಶಿಸ್ತಾ ಇದ್ದೀವಿ, ಇದೆಲ್ಲವೂ ಆನಂದ ಕೊಡ್ತಾ ಇಲ್ವಾ? ಕೊಡ್ತಾ ಇದೆ. ಅದೆಲ್ಲ ಟೆಂಪ್ರರಿ ಅಷ್ಟೇ. ಅದು ಸಿಗದಿದ್ರೆ ಬೇಸರ ಆಗುತ್ತೆ, ಅದು ಸಿಕ್ಕಾಗ ಸಂತೋಷ ಆಗುತ್ತೆ. ಈ ರೀತಿಯಾಗಿ ಮನಸ್ಸು ತಳಮಳಗೊಳ್ತಾನೆ ಇರುತ್ತೆ. ಆದರೆ ಆ ಇಂದ್ರಿಯಾತೀತವಾದ ಆ ಪರಮಾನಂದವನ್ನು ಅನುಭವಿಸಿದ ಮೇಲೆ ಅವನ ಮನಸ್ಸು ಪುನಃ ಚಂಚಲಗೊಳ್ಳಲ್ಲ ಅಂತ ಹೇಳ್ತಾ ಇದೆ. ಅಂದ್ರೇನು, ಆ ಆನಂದದ ರುಚಿ ನೋಡಿದ ಮೇಲೆ, ಅದನ್ನು ಅನುಭವಿಸಿದ ಮೇಲೆ ವಿಷಯಾನಂದಕ್ಕೆ ಮತ್ತೆ ಅದು ಹೊರಗಡೆ ಬರೋದೇ ಇಲ್ಲ ಅಂತ. ಆ ಪರಮಾತ್ಮನದ ಆ ಆನಂದ ಸಿಕ್ಕ ಮೇಲೆ ಇಷ್ಟೇನಾ ಅನಿಸ್ಬಿಡುತ್ತೆ ಹೊರಗಡೆದೆಲ್ಲ. ಅಲ್ಲಿವರೆಗೂ ಸಾಧನೆ ಮಾಡಬೇಕು. ಯಾರು? ಸಾಧಕ. ಅದು ಜಪ ಇರ್ಬೋದು, ಮಂತ್ರ ಜಪ ಇರ್ಬೋದು, ನಾಮ ಜಪ ಇರ್ಬೋದು, ಅದನ್ನೆಲ್ಲ ಮಾಡ್ತಾ ಅವನು ಒಳಗಡೆ ಹೋಗಬೇಕು. ಆಗಷ್ಟೇ ಅದು ಆ ಹೃದಯವಂತಿಕೆಯಲ್ಲಿ ನಿಂತಾಗ ಈ ಆನಂದ ಪ್ರಾಪ್ತಿಯಾಗತ್ತೆ. ಆ ಆನಂದ ಪ್ರಾಪ್ತಿ ಆದಮೇಲೆ ವಾಪಸ್ ಬರೋದಕ್ಕೆ ಇಷ್ಟನೇ ಪಡೋದಿಲ್ಲ. ಆ ರುಚಿ ಸಿಗಬೇಕು. ಈಗ ನಾನು ಯಾರ ಹತ್ರನೂ ಮಾತನಾಡುವಾಗ ಅವರು ಒಂದ್ಸಲ ಹೇಳಿದ್ರು, ಅವರು ಎಷ್ಟೋ ವರ್ಷಗಳಿಂದ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಯೋಗಾಭ್ಯಾಸ, ಪ್ರಾಣಾಯಾಮ, ಯೋಗಾಭ್ಯಾಸ, ಸೂರ್ಯ ನಮಸ್ಕಾರ ಎಲ್ಲ.
ಪ್ರತಿನಿತ್ಯವೂ ತಪ್ಪದೆ ಎಷ್ಟೋ ವರ್ಷಗಳಿಂದ. ಅದಕ್ಕೆ ಹೌದು ಸಾಧ್ಯನಾ ತಪ್ಪದೆ ಮಾಡೋದಕ್ಕೆ ಇಷ್ಟು ವರ್ಷಗಳಿಂದ ಅಂತ ಕೇಳಿದಾಗ ಅವರೊಂದು ಮಾತು ಹೇಳಿದ್ರು, ಅದರ ರುಚಿ ಸಿಕ್ಕರೆ ಬಿಡೋಕ್ಕಾಗಲ್ಲ ಅದು ಅಂತ. ಸಿಗಬೇಕು, ಆ ರುಚಿ ಸಿಗಬೇಕು, ಅಂದರೆ ಆ ಆನಂದ ಸಿಗಬೇಕು, ಅವಾಗಷ್ಟೇ ನಾವು ಬಿಡದೆ ಇರ್ಲಿಕ್ಕೆ. ನಾವೆಲ್ಲ ಯಾಕೆ ಬಿಡ್ತಾ ಇದ್ದೀವಿ ಮಧ್ಯ ಮಧ್ಯ ಒಂದು ವಾರ ಮಾಡ್ತೀವಿ ಆಮೇಲೆ ಮಾಡಲ್ಲ ಅಂದರೆ ನಮ್ಗೆ ಅದರ ಆನಂದ ಸಿಕ್ಕಿಲ್ಲ. ಈ ಧ್ಯಾನ ಕೂಡ ಹಾಗೆ ಕೂತ್ಕೊಂಡಾಗ ಆನಂದ ಸಿಗುತ್ತೆ ಅಂತ ಹೇಳೋದು ನಮಗೆ. ಅದು ಆನಂದದ ಅನುಭವ ಆಗಿದ್ದರೆ ಈ ವಿಷಯಾನಂದದಿಂದ ನಮ್ಮನ್ನು ಒಳಗೆ ಎಳ್ಕೊಂಡು ಕೂತ್ಕೊಳ್ಳೋದು ಭಾಳ ಸುಲಭ ಆಗೋಗ್ಬಿಡುತ್ತೆ. ಅಲ್ಲಿವರೆಗೂ ಆ ಪ್ರಯತ್ನ ನಡಿಬೇಕು. ಆ ಪ್ರಯತ್ನ ನಡೆದ ಆನಂದ ಪಡೆದ ಮೇಲೆ ಭಗವಂತ ಹೇಳ್ತಾನೆ, ಮನಸ್ಸು ಚಂಚಲಗೊಳ್ಳೋದಿಲ್ಲ, ಆಮೇಲೆ ಮನಸ್ಸು ಚಂಚಲಗೊಳ್ಳೋದಿಲ್ಲ. ಮುಂದುವರಿಸ್ತಾ ವಿಷಯಾನಂದದಿಂದ ಆತ್ಮಾನಂದಕ್ಕೆ ಹೋದ್ಮೇಲೆ ಮತ್ತೆ ವಿಷಯಾನಂದದ ಬಗ್ಗೆ ಆಸಕ್ತಿ ಇರಲ್ಲ, ಅಂದರೆ ಮನಸ್ಸು ಚಂಚಲ ಆಗೋದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೇನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ನಾಧಿಕಂ ಅಂತ ಇಲ್ಲೊಂದು ಹೇಳ್ತಾರೆ ನೋಡಿ ಶಬ್ದ. ನಾಧಿಕಂ ಅಂದರೆ ಇನ್ಫೈನೈಟ್ ಬ್ಲಿಸ್ ಅಂತ. ಅದನ್ನು ಗಳಿಸಿದ ಮೇಲೆ ಅದಕ್ಕಿಂತ ಉತ್ತಮವಾದುದನ್ನು ಗಳಿಸುವುದಕ್ಕೆ ಬೇರೆ ಏನು ಇಲ್ಲ ಎಂದು ಅವನು ತಿಳಿಯುತ್ತಾನೆ. ಆ ಸ್ಥಿತಿಯಲ್ಲಿ ನಿಂತವನನ್ನು ಎಂತೆಂತಹ ದುಃಖಗಳು ವಿಚಲಿತಗೊಳಿಸಲಾರವು. ಹೌದಾ? ನಾವೆಲ್ಲರೂ ಹುಡುಕ್ತಾ ಇರೋದು ಇದನ್ನೇ, ಆತ್ಯಂತಿಕ ಸುಖ, ದುಃಖರಹಿತವಾದ ಸುಖ ಅಂತ ಅಲ್ವಾ? ಅದು ಎಲ್ಲಿ ಸಿಗುತ್ತೆ? ಈ ಆತ್ಮಾನಂದವನ್ನು ಗಳಿಸಿದ ಮೇಲೆ. ಅದಕ್ಕಿಂತ ಉತ್ತಮವಾದದ್ದು ಏನು ಇಲ್ಲ ಗಳಿಸಲಿಕ್ಕೆ. ಈಗ ನಾವು ಹೊರಗಡೆ ವಿಚಾರಗಳಲ್ಲಿ ವಿಷಯಾನಂದದಲ್ಲಿ ತೊಡಗಿದಾಗ ಯಾವುದೋ ವಿಷಯ ನಮಗೆ ಸಂತೋಷ ಕೊಡ್ತು, ಅದು ಸ್ವಲ್ಪ ಹೊತ್ತು ಆನಂದ ಕೊಡುತ್ತೆ, ಅದಾದಮೇಲೆ ಮತ್ತೊಂದು ವಿಷಯ ಏನೋ ರೆಡಿ ಇರುತ್ತೆ ಆನಂದ ಕೊಡುವಂಥದ್ದು. ಇದು ಬೋರ್ ಆಯಿತು, ಅದಕ್ಕೆ ಇನ್ನೊಂದು ವಿಚಾರಕ್ಕೆ ಹೋಗೋದು ಅಂತ. ಆದರೆ ಈ ಆತ್ಯಂತಿಕ ಸುಖ, ಈ ಆತ್ಮಾನಂದವನ್ನು ಗಳಿಸಿದ ಮೇಲೆ ಅದಕ್ಕಿಂತ ಉತ್ತಮವಾದ ಆನಂದ ಯಾವುದು ಇಲ್ಲ, ಗಳಿಸೋದಕ್ಕೆ ಏನು ಇಲ್ಲ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ದಿಸ್ ಇಸ್ ದಿ ಅಲ್ಟಿಮೇಟ್ ಹ್ಯಾಪಿನೆಸ್, ಇನ್ಫೈನೈಟ್ ಬ್ಲಿಸ್ ಅಂತ. ಆ ಸ್ಥಿತಿಯಲ್ಲಿ ಅವನು ನಿಂತ ಮೇಲೆ, ಆ ಆನಂದದ ಸ್ಥಿತಿಯಲ್ಲಿ ನಿಂತಿದ್ದಾನೆ ಅಂದರೆ ಅವನಿಗೆ ಯಾವುದೇ ದುಃಖ ಅವನನ್ನು ವಿಚಲಿತಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನಮಗೆಲ್ಲ ಏನಾಗ್ತಿದೆ ಅಂದರೆ ಇದು ರೂಢಿ ಆಗೋಗ್ಬಿಟ್ಟಿದೆ. ದುಃಖ ಬರುತ್ತೆ, ಸಮಾಧಾನ ಮಾಡ್ಕೊಳ್ತೀವಿ, ಸರಿ ಹೋಗ್ಬಿಡ್ತೀವಿ ಸ್ವಲ್ಪ ದಿನ ಆದಮೇಲೆ. ಏನೂ ಮಾಡದೇ ಇದ್ದರೂ ಸ್ವಲ್ಪ ದಿನ ಆದಮೇಲೆ ಟೈಮ್ ಈಸ್ ದಿ ಮೆಡಿಸಿನ್ ಅಂತಾರಲ್ವಾ, ಎಷ್ಟೋ ಕಾಲ ಆದಮೇಲೆ ಅದು ತಾನಾಗೆ ಮರ್ತು ಹೋಗುತ್ತೆ ಅಲ್ಲ, ಅದಕ್ಕೆ ಅವಕಾಶ ಕೊಟ್ಟರೆ. ಇಲ್ಲ ಮತ್ತೆ ನೆನೆಸ್ಕೊಳ್ತಾನೆ ಇರ್ತೀನಿ ಅಂತಂದರೆ ಅದು 25 ಅಲ್ಲ 50 ವರ್ಷದವರೆಗೂ ನೆನಪಿದ್ದೇ ಇರುತ್ತೆ. ಇಲ್ಲದೇ ಇದ್ದರೆ ಸಮಯ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತಾ ಹೋಗುತ್ತೆ, ಆ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಾ ಹೋಗುತ್ತೆ. ಇಲ್ಲೇನಾಗಿದೆ, ನಾವು ಆ ಆತ್ಮಾನಂದವನ್ನು ಪಡೆದ ಮೇಲೆ ಆ ರೀತಿಯ ದುಃಖ ವಿಚಲಿತಗೊಳಿಸೋದಿಲ್ಲ. ಅಂದರೆ ಏನಂದರೆ ದುಃಖನೇ ಆಗೋದಿಲ್ಲ, ಅವ್ರು ಕಲ್ಬಂಡೆ ಥರ ಆಗ್ಬಿಡ್ತಾರ? ಇಲ್ಲ ಇಲ್ಲ. ನೋಡಿ, ಜ್ಞಾನಿಗೂ ಇದೇ ಪ್ರಪಂಚ, ಅಜ್ಞಾನಿಗೂ ಇದೇ ಪ್ರಪಂಚ. ಜ್ಞಾನಿಗೂ ದುಃಖ ಆಗುತ್ತೆ, ಅಜ್ಞಾನಿಗೂ ದುಃಖ ಆಗುತ್ತೆ. ವ್ಯತ್ಯಾಸ ಇಷ್ಟೇ, ಜ್ಞಾನಿ ಆದವನು ತನ್ನನ್ನು ತಾನು ಬೇಗ ಸಂಭಾಳಿಸ್ಕೊಂಡು ಬಿಡ್ತಾನೆ, ಅಜ್ಞಾನಿ ಆದವನು ಅಳ್ತಾನೆ ಇರ್ತಾನೆ ಎಷ್ಟು ವರ್ಷ ಆದ್ರೂ. ಈಗ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು, ನಾವು ಜ್ಞಾನಿಗಳ ಇದು ನಾನು ಪ್ರತಿ ಸಲನು ಬಹಳ ಸಲ ಹೇಳಿರ್ತೀನಿ ಆಗಲೇ ಮತ್ತು ಹೇಳ್ತೀನಿ. ನಾವು ಜ್ಞಾನಿಗಳ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಅಜ್ಞಾನಿಗಳು ಅಂದರೆ ಏನೋ ಒಂದು ಸಣ್ಣ ವಿಚಾರ ನಡೆದಿರುತ್ತೆ, ಅಳ್ತಾನೆ ಇರೋದು, ಲೆಟ್ ಗೋ ಮಾಡ್ಲಿಕ್ಕೆ ಆಗೋದೇ ಇಲ್ಲ ನಮಗೆ. ಆ ಥರ ಇದ್ದೀವ ನಾವು? ಇಲ್ಲ. ಇಷ್ಟೆಲ್ಲ ಗೀತೆ ಎಲ್ಲ ಓದ್ತಾ ಇದ್ದೀವಿ, ಅಷ್ಟೆಲ್ಲ ಇಲ್ಲ. ವಿ ಆರ್ ಟ್ರೈಂಗ್ ಟು ಲೆಟ್ ಗೋ, ಬಿಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ವಾ? ಹಾಗಂತ ಪೆಟ್ಟು ಬಿದ್ದ ತಕ್ಷಣವೇ ಸರಿ ಹೋಗ್ಬಿಟ್ವ ನಾವು? ಬೆಳಗ್ಗೆ ಏನೋ ಒಂದು ದುರ್ಘಟನೆ ನಡೀತು, ಏನೋ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ನಡೀತು,
ಒಂದು ಅರ್ಧ ಗಂಟೆಲಿ ನಾನು ಸರಿ ಹೋಗ್ಬಿಟ್ಟೆ. ಇಲ್ಲ, ಅಷ್ಟೊಂದು ಜ್ಞಾನಿಗಳೇನಲ್ಲ ನಾವು, ಅಲ್ವಾ? ಹಾಗಾಗಿ ನಾವು ಅಜ್ಞಾನಿಗಳು ಅಲ್ಲ, ಜ್ಞಾನಿಗಳು ಅಲ್ಲ. ಹಾಗಾದರೆ ನಾವೇನು, ವೇರ್ ಆರ್ ವಿ? ನಮ್ಮನ್ನೇ ಸಾಧಕರು ಅಂತ ಹೇಳೋದು. ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ನಮಗೆ ಗೊತ್ತಾಗ್ತಾ ಇದೆ ಈ ದುಃಖ ಪಡ್ತಾ ಈ ಥರ ಬೇಜಾರು ಮಾಡ್ಕೊಂಡಿರೋದ್ರಿಂದ ಟೈಮ್ ವೇಸ್ಟ್ ಹೊರತು ಅದು ಯಾವ ಘಟನೆನೂ ಬದಲಾಗೋದಿಲ್ಲ ಅನ್ನೋದು ಗೊತ್ತಾಗಿದೆ ನಮಗೆ. ಹಾಗಂತ ದುಃಖ ಪಡಬಾರ್ದ? ಪಡಬೇಕು, ಬೇಡ ಅಂತ ಯಾರು ಹೇಳ್ತಾರೆ? ಅದಕ್ಕೆ ಅದರಿಂದ ಹೊರಗೆ ಬಂದು ಇನ್ನೂ ಹೆಚ್ಚು ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ದೃಷ್ಟಿಯಿಂದ ಅಷ್ಟೇ. ಹಾಗಾದರೆ ಏನು ದುಃಖನೇ ಪಡಬಾರ್ದ? ಇಷ್ಟೊಂದು ಕಷ್ಟ ಬರ್ತಾ ಇದೆ, ಮನೆಯಲ್ಲೆಲ್ಲರಿಗೂ ಹುಷಾರಿಲ್ಲ, ಏನೇನೋ ಆಗ್ತಾ ಇದೆ, ನನ್ನ ಪಾಡಿಗೆ ನನ್ನ ನಕ್ಕೊಂಡು ನನ್ನ ಸಾಧನೆ ಮಾಡ್ಕೊಂಡಿರೋ ಇಲ್ಲ. ಕನ್ಸರ್ನ್ ಇರುತ್ತೆ, ಅಲ್ಲಿ ಏನು ಮಾಡಬೇಕು ಅದು ಎಲ್ಲವನ್ನೂ ಮಾಡ್ತೀವಿ. ಆದರೆ ಸಂಪೂರ್ಣವಾಗಿ ನಾವು ಜೊತೆ ದುಃಖಿತರಾಗ್ಬಿಟ್ರೆ ಬೇರೆ ಏನು ಕೆಲಸನೂ ಮಾಡಲಿಕ್ಕಾಗಲ್ಲ. ಸ್ವಾಮೀಜಿಯವರೊಂದು ಯಾವಾಗಲೂ ಒಂದು ಇದು ಹೇಳ್ತಾ ಇರ್ತಾರೆ ನಮಗೆ, ಉದಾಹರಣೆ ಕೊಡೋದಕ್ಕೆ. ಯಾರಿಗೋ ಒಬ್ಬರಿಗೆ ಈಜಾಡೋಕ್ಕೆ ಬರ್ತಾ ಇರಲ್ಲ. ಅವರು ಹೋಗ್ತಾ ಇರುವಾಗ ಕಾಲು ಜಾರಿ ಬಾವಿಲಿ ಬಿದ್ದುಬಿಟ್ರಂತೆ. ಆ ಬಾವಿಲಿ ಬಿದ್ದಾಗ ಎರಡೂ ಕೈ ಎತ್ತಿ ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಳ್ತಾ ಇದ್ದಾರೆ. ಅಲ್ಲೇ ಹೋಗ್ತಾ ಇದ್ದ ಇನ್ನೊಬ್ಬ ವ್ಯಕ್ತಿ ಅದನ್ನು ನೋಡ್ಬಿಟ್ಟು ಅಯ್ಯೋ ನೀರಲ್ಲಿ ಬಿದ್ದುಬಿಟ್ರು ಅಂತ ಅವನು ಧುಮುಕ್ಬಿಡ್ತಾನೆ. ಅವನು ಧುಮುಕ್ಬಿಟ್ಟು ಹೇಳಿ ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಳ್ತಾನೆ. ಇವನು ಮೊದಲು ಭದ್ರವಾದ ಸ್ಥಾನದಲ್ಲಿ ನಿಂತ್ಕೊಂಡು ತನಗೆ ಈಜು ಬರ್ತಿದ್ರೆ ಅವ್ರ ಕೈ ಹಿಡಿದು ಎತ್ತಬೇಕಲ್ವಾ? ಈಗ 4 ಕೈಗಳು ಮೇಲಿದ್ದಾವೆ ಕಾಪಾಡಿ ಅಂತ ಹೇಳ್ಕೊಂಡು. ನಮ್ಮ ಕಥೆನೂ ಹಾಗೆ. ಯಾರಾದರೂ ದುಃಖಿತರಾಗಿದ್ದರೆ ಅವ್ರಿಗೆ ಸಮಾಧಾನ ಮಾಡಬೇಕು ಅನ್ನೋದಾದರೆ ನಾವು ಗಟ್ಟಿಯಾಗಿರೋ ಸ್ಥಾನದಲ್ಲಿ ನಿಂತ್ಕೊಳ್ಬೇಕು ಮೊದಲು ಸಮಾಧಾನ ಮಾಡಲಿಕ್ಕೆ, ಅಲ್ವಾ? ಹಾಗೆ ನಮ್ಮ ದುಃಖವನ್ನು ನಾವು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಈ ರೀತಿಯ ಒಂದು ನಮಗೆ ನಾವೇ ಒಂದು ಗಟ್ಟಿಯ ಒಂದು ಸ್ಥಾನವನ್ನು ಹುಡ್ಕೋಬೇಕು ಅಂದರೆ ಏನದು? ಭಗವಂತನ ಆಸರೆಯನ್ನು ಪಡಿಬೇಕು. ಹಾಗೆ ಭಗವಂತನ ಆಸರೆಯನ್ನು ಪಡೆದಾಗ ಭಗವಂತ ನಿನ್ನಿಚ್ಛೆ, ಈಗ ಆಗಬೇಕು ಅಂತ ಇತ್ತು, ನೀನು ಮಾಡಿದ್ಯಾ, ಆ ರೀತಿ ಅಂದ್ಕೊಂಡಾಗ ಏನಾಗುತ್ತೆ? ದುಃಖಗಳಿಂದ ವಿಚಲಿತಗೊಳ್ಳೋದಿಲ್ಲ. ಎಷ್ಟೇ ದುಃಖ ಪಟ್ಟರೂ ಕೂಡ ನಡೆದು ಹೋದ ಘಟನೆ ಬದಲಾಗಲ್ಲ, ಅಲ್ವಾ? ಘಟನೆ ಘಟಿಸಿದೆ, ದುಃಖ ನಾವು ಎಷ್ಟು ದಿನ ಬೇಕಾದ್ರೂ ಕೊಡ್ಬೋದು, ಆದರೆ ಆ ಘಟಿಸಿದ ಘಟನೆ ಬದಲಾಗಲ್ಲ. ಅದಕ್ಕೆ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ಬೇಕು. ಆ ಸಮಾಧಾನ ಮಾಡ್ಕೊಳ್ಳೋದು ಅಂದರೆ ಏನೋ, ನಾವೆಲ್ಲರೂ ಹುಡುಕ್ತಾ ಇರೋದು ಆ ಆತ್ಯಂತಿಕ ಸುಖಕ್ಕೆ. ಅದನ್ನು ಇಲ್ಲಿ ಹೇಳಿದ್ದಾರೆ ಏನಂತ, ಆ ಧ್ಯಾನದಲ್ಲಿ ಕುಳಿತಾಗ ಆತ್ಮಾನಂದವನ್ನು ಅವನು ಪಡೆದ ಮೇಲೆ, ಆ ಸ್ಥಿತಿಯಲ್ಲಿ ಅವನು ನಿಂತಿದ್ದಾಗ ಯಾವುದೇ ರೀತಿಯ ದುಃಖ ಅವನನ್ನು ವಿಚಲಿತಗೊಳಿಸೋದಿಲ್ಲ. ಮತ್ತೆ ಮತ್ತೆ ಇದನ್ನೇ ಹೇಳ್ತೀನಿ, ದುಃಖ ಆಗೋದೇ ಇಲ್ಲ ಅಂತಲ್ಲ, ದುಃಖ ಆಗತ್ತೆ, ಅದರಿಂದ ಬೇಗ ಹೊರಗಡೆ ಬರ್ತಾನೆ. ಬೇಗ ಹೊರಗಡೆ ಬಂದು ತನ್ನ ಎಲ್ಲ ಕೆಲಸಗಳಲ್ಲೂ ಮತ್ತೆ ನಿರತನಾಗ್ತಾನೆ ಅಂತ ಹೇಳೋದು. ಅಲ್ಲೂ ಇರುತ್ತೆ, ದುಃಖ ಇರುತ್ತೆ, ನೋವಿರುತ್ತೆ, ಆದರೆ ಅದನ್ನೇ ತುಂಬ ಪ್ರೊಜೆಕ್ಟ್ ಮಾಡಿ ಕೂತ್ಕೊಳ್ಳಲ್ಲ. ಈಗ ನಾವೆಲ್ಲ ಹೇಗೆ ಅಂತ ಹೇಳಿದರೆ, ಸ್ವಾಮೀಜಿಯವ್ರು ಹೇಳ್ತಿರ್ತಾರೆ, ಈಗ ನಮ್ಮ ಮನೇಲಿ ಯಾರೋ ಬೇಕಾದ ಗೆಸ್ಟ್ ಬರ್ತಾರೆ ಅಂತ ಇಟ್ಕೊಳ್ಳಿ, ಬೇಕಾದವ್ರು ಬಂದರೆ ಬನ್ನಿ ಕೂತ್ಕೊಳ್ಳಿ ಅಂತೆಲ್ಲ ಹೇಳಿ ಅವ್ರಿಗೆ ಆಧಾರ ಸತ್ಕಾರ ಎಲ್ಲ ಮಾಡಿಸಿ ಚಂದದಲ್ಲಿ ಮಾತನಾಡಿಸಿ ಆಮೇಲೆ ಕಳಿಸ್ತೀವಿ, ಅಲ್ವಾ? ಹಾಗೆ ಬೇಡವಾದವ್ರು ಯಾರು ಬರ್ತಾರೆ? ಬೇಡವಾದವರು ಅಂದರೆ ಒಂದು ಸ್ವಲ್ಪ ನಮಗೆ ಮನಸ್ಸಿಗೆ ಕಸಿವಿಸಿ ಆಗೋವಂಥವ್ರು ಅಂತ ಅಂದ್ಕೊಳ್ಳೋಣ. ಅಷ್ಟು ಕಂಫರ್ಟಬಲ್ ಆಗಿರಲ್ಲ ನಾವು ಅವ್ರ ಜೊತೆ, ಅಂಥವ್ರು ಬರ್ತಾರೆ. ಅಥವಾ ಸುಮ್ಮನೆ ಮಾತನಾಡ್ತಾನೆ ಇರ್ತಾರೆ ಬೇಡವಾದ ವಿಷಯದಲ್ಲಿ. ಯು ಕ್ಯಾಂಟ್ ಅವಾಯ್ಡ್ ಗೆಸ್, ಎಲ್ಲ ಥರದಲ್ಲೂ ಚೂಸ್ ಮಾಡ್ಕೊಳಕ್ಕಾಗಲ್ಲ. ಬರ್ತಾರೆ ಅವ್ರ ಮನೆಗೆ. ಬಂದಾಗ ಅವರನ್ನು ಕೂರಿಸಿ ನಾವೇನು ಮಾಡ್ತೀವಿ, ನಮಗೆ ಮಾತನಾಡೋಕ್ಕೆ ಇಷ್ಟ ಇರಲ್ಲ ಅವ್ರ ಜೊತೆ. ಕೂರಿಸ್ಬಿಟ್ಟು ಏನು ಮಾಡ್ತೀವಿ, ನೀವು ಟಿ ವಿ ನೋಡ್ತಾ ಇರಿ, ನಾನು ಕಾಫಿ ತರ್ತೀನಿ, ಕಾಫಿ ತಂದು ಕೊಟ್ಬಿಟ್ಟು, ಈ ಸೀರಿಯಲ್ ಆಯ್ತಲ್ವಾ, ನೋಡಾಯ್ತಲ್ವಾ, ಏನೇನಾದರೂ ಕೆಲಸ ಆಯ್ತಾ ನಿಮಗೆ ಅಂದರೆ ಅವ್ರು ಬೇಗ ಹೋಗಲಿ ಅನ್ನೋ ಥರ ಮಾತನಾಡ್ತಾ ಇರ್ತೀವಿ. ನಾನು ಇಲ್ಲೇ ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕಾಗಿತ್ತು, ನೀವು ಆ ಕಡೆನೇ ಹೋಗ್ತಾ ಇದ್ದರೆ ನಾನು ನಿಮ್ಮ ಜೊತೆ ಬಂದುಬಿಡ್ತೀನಿ, ಹೇಗಾದರೂ ಮಾಡಿ ಅವ್ರನ್ನ ಅಲ್ಲಿಂದ ಕಳಿಸ್ಬೇಕು. ಹಾಗೆ ಮಾಡ್ತೀವಿ, ಅಲ್ವಾ? ಇದೇ ರೀತಿ ದುಃಖ ಬಂದಾಗಲೂ ನಾವು ಮಾಡಬೇಕಲ್ವಾ? ದುಃಖ ಬೇಡವಾಗಿರುತ್ತಾನೆ ನಮಗೆ, ಆದರೆ ನಾವೇನು ಮಾಡ್ತೀವಿ, ಆ ದುಃಖವನ್ನು ಒಂದು ಸಿಂಹಾಸನದಲ್ಲಿ ಕೂರಿಸಿ ಬಂದವ್ರಿಗೆಲ್ಲ ನೋಡಿ ಅಂತ ತೋರಿಸಿ ಅದಕ್ಕೆ ಆದರ ಸತ್ಕಾರ ಎಲ್ಲವನ್ನು ಮಾಡಿ ಕಳಿಸ್ಲಿಕ್ಕೆ ರೆಡಿ ಇಲ್ಲ ನಾವು ಅದನ್ನು. ನೆನಪು ಮಾಡ್ಕೊ.
ಹೇಗೆ ನಾವು ಅದನ್ನು ಹೊರಗಡೆ ಕಳಿಸ್ಬೇಕು, ಆ ದುಃಖದಿಂದ ಹೊರಗಡೆ ಬರಬೇಕು. ಟೇಕ್ ಯುವರ್ ಓನ್ ಟೈಮ್, ಟೇಕ್ ಯುವರ್ ಓನ್ ವೇ ಆಫ್ ಕಮಿಂಗ್ ಔಟ್. ಆಮೇಲೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು. ಈಗ ಧ್ಯಾನದಲ್ಲಿ ನಿಂತು ಆತ್ಮಾನಂದವನ್ನು ಪಡೆದವನು ಮಾತ್ರ ಅವನು ವಿಚಲಿತಗೊಳ್ಳೋದೇ ಇಲ್ಲ. ಏನು ನಮಗೆ ಬೇಡವಾದ ಗೆಸ್ಟ್ ಬಂದಿದ್ದಾರೆ, ಕಮಾನ್ ಪುಷಿಮ್ ಔಟ್ ಅನ್ನೋ ಥರದಲ್ಲಿ ಕಳಿಸ್ಬಿಡ್ತಾರೆ ಅಂತ. ಇದೆಲ್ಲ ಗುರುಗಳು ಹೇಳಿದ ಉದಾಹರಣೆಗಳು. ಅದರಿಂದ ಅದನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತೀನಿ ನಾನು. ಮುಂದುವರಿಸ್ತಾ, ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ ಸ ನಿಶ್ಚಯೇನ ಯೋಕ್ತವ್ಯಃ ಯೋಗೋ ನಿರ್ವಿಣ್ಣ ಚೇತಸಾ. ಹೀಗೆ ದುಃಖ ಸಂಯೋಗದಲ್ಲಿರುವ ಮನಸ್ಸು ಬಿಡುಗಡೆಗೊಳಿಸುವುದೇ, ಮನಸ್ಸನ್ನು ಬಿಡುಗಡೆಗೊಳಿಸುವುದೇ ಯೋಗ ಎಂಬುದನ್ನು ತಿಳಿ. ಶುದ್ಧ ಮನಸ್ಸಿನಿಂದ ಈ ರೀತಿಯ ಯೋಗಕ್ಕೆ ಪ್ರಯತ್ನ ಮಾಡು. ದುಃಖ ಸಂಯೋಗದಲ್ಲಿರುವ ಮನಸ್ಸನ್ನು ಬಿಡುಗಡೆ. ಈಗ ಮನಸ್ಸಿನ ಪ್ರವೃತ್ತಿ ಏನು ಅಂತ ನಮಗೆ ಗೊತ್ತಾಗಿದೆ. ಚಿತ್ತ ಅಂದರೆ ಏನು ಅಂತ ಗೊತ್ತಾಗಿದೆ, ಬುದ್ಧಿ ಅಂದರೆ ಏನು ಅಂತ ಗೊತ್ತಾಗಿದೆ. ಹಾಗೆ ಆ ಮನಸ್ಸಿನಲ್ಲೇ ಸುಖ ದುಃಖಗಳನ್ನು ನಾವು ಅನುಭವಿಸೋದು. ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ, ಎಷ್ಟು ಸಂತೋಷ ಆಯಿತು ಗೊತ್ತಾ, ಎಲ್ಲ ಆಗೋದು ಮನಸ್ಸಿನಲ್ಲಿ. ಹಾಗೆ ಅದು ತುಂಬ ದುಃಖ ಪಡ್ತಾ ಇದ್ದರೆ ಆ ದುಃಖ ಸಂಯೋಗದಲ್ಲಿರುವ ಮನಸ್ಸನ್ನು ಬಿಡುಗಡೆಗೊಳಿಸ್ಬೇಕು. ಅದು ಮನಸ್ಸಿಗೆ ಯಾವುದೇ ರೀತಿಯ ಕಲರ್ ಇಲ್ಲ. ಇಟ್ ಇಸ್ ಕಲರ್ಲೆಸ್. ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಸುಮ್ಮನೆ ನೋಡಿದ್ರೆ ನಾವು, ಅದು ನನ್ನ ಮನಸ್ಸು ನಿಮ್ಮ ಮನಸ್ಸು ಹಾಗಲ್ಲ. ಮನಸ್ಸು, ಬುದ್ಧಿ, ಅಹಂಕಾರವನ್ನು ನೋಡಿದ್ರೆ ಅದು ಎಲ್ಲೂ ಏನು ಕಲರ್ ಇಲ್ಲ ಅದಕ್ಕೆ. ಅಂದರೆ ಯಾವುದೇ ರೀತಿಯ ಅದು ದುಃಖವಾಗಿರೋವಂಥ ಮನಸ್ಸು ಅಲ್ಲ, ಸುಖವಾಗಿರುವಂಥ ಮನಸ್ಸಲ್ಲ. ಆ ಮನಸ್ಸಿಗೆ ಯಾವಾಗ ದುಃಖ ಕೊಡುವಂಥ ಸಂದರ್ಭಗಳು ಬರುತ್ತೋ ಆ ಮನಸ್ಸು ದುಃಖಿ ಆಗುತ್ತೆ ಅಲ್ವಾ. ಯಾವಾಗ ಸುಖ ಕೊಡುವಂತಹ ವಿಚಾರಗಳು ಬರುತ್ತೋ, ಸಂತೋಷ ಕೊಡುವಂತಹ ವಿಚಾರಗಳು ಬರುತ್ತೋ, ಆಗ ಆ ಮನಸ್ಸು ಸುಖಿ ಅನ್ಸ್ಕೊಂಡ್ಬಿಡುತ್ತೆ. ಆ್ಯಸ್ ಇಟ್ ಈಸ್, ಮೈಂಡ್ ಇಸ್ ನಾಟ್ ಸುಖಿ ಆರ್ ದುಃಖಿ, ಇಟ್ ಈಸ್ ಜಸ್ಟ್ ಮೈಂಡ್. ಅದಕ್ಕೆ ನಾವು ಬಣ್ಣ ಹಾಕ್ತಾ ಇದ್ದೀವಿ. ಆ ಮನಸ್ಸಿಗೆ ಆ ದುಃಖ ಬರುತ್ತಾ ಹೋಗುತ್ತೆ, ಸುಖ ಬರುತ್ತಾ ಹೋಗುತ್ತೆ. ಮನಸ್ಸು ಇರುತ್ತೆ ತನ್ಪಾಡಿಗೆ ತಾನು, ಇಟ್ಸ್ ಫ್ಲೋ ಆಫ್ ಥಾಟ್ಸ್ ಅಲ್ವಾ, ಇರುತ್ತೆ. ಅದಕ್ಕೆ ದುಃಖ ಬಂದರೆ ಆ ರೀತಿಯ ಥಾಟ್ಸ್ ಬರ್ತಾ ಇರುತ್ತೆ, ಸುಖ ಬಂದರೆ ಆ ರೀತಿಯ. ಎಷ್ಟು ಅದ್ಭುತ ನೋಡಿ. ನಾವು ಸುಮ್ಮನೆ ಸಾಮಾನ್ಯವಾಗಿ ಯಾರ ಜೊತೆನಾದರೂ ಮಾತನಾಡ್ತಾ ಇದ್ರೆ ಸಾಕು, ಯಾರಾದರೂ ಒಬ್ಬರು ಈಗ ಎಲೆಕ್ಷನ್ ನಡೀತಾ ಇದೆ, ಎಲೆಕ್ಷನ್ ವಿಷಯ ಮಾತಾಡಿದ್ರೆ ಸಾಕು, ಅದು ಟಿ ವಿ ನೋಡ್ತಾ ಇರೋರಾಗಿದ್ದು ಫಾಲೋ ಮಾಡ್ತಾ ಇದ್ರೆ ಎಲ್ಲರೂ ಮಾತನಾಡೋದೇನೋ ಅದೇ ವಿಷಯಗಳೇ ಹಿಡ್ಕೊಂಡು ಮಾತಾಡ್ತೀವಿ. ಶುರು ಮಾಡಿದ್ದು ಯಾವುದರಿಂದ, ಬೇರೆ ಏನೋ ಶುರು ಮಾಡಿರ್ತೀವಿ, ಆದರೆ ಯಾರೋ ಒಬ್ಬರು ಪಾಲಿಟಿಕ್ಸ್ ಮಾತಾಡೋಕ್ಕೆ ಶುರು ಮಾಡಿದ್ರು ಅಂದರೆ ಅದೇ. ಇಲ್ಲ, ಯಾರೋ ಒಬ್ಬರು ಟೂರ್ ವಿಷಯ ಮಾತಾಡೋಕ್ಕೆ ಶುರು ಮಾಡಿದ್ರು ಅಂದ್ಕೊಳ್ಳೋಣ, ಅಲ್ಲಿಗೆ ಹೋಗಿದ್ದೆ ಚೆನ್ನಾಗಿತ್ತು, ಆವಾಗ ನಮ್ಮದು ಏನೋ ಟೂರ್ ವಿಷಯ ಹೇಳ್ಕೊಳಕ್ಕೆ ಶುರು ಮಾಡ್ತೀವಿ. ಯಾರೋ ದುಃಖದ ವಿಷಯ ಹೇಳ್ಕೊಳಕ್ಕೆ ಶುರು ಮಾಡಲಿ, ಅಯ್ಯೋ ನಂಗೆ ಎಷ್ಟು ಜ್ವರ ಬಂದಿತ್ತು ಗೊತ್ತಾ, ನಾವು ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಶುರು ಮಾಡ್ತೀವಿ ಅಲ್ವಾ. ಎಷ್ಟು ವಿಚಿತ್ರ ನೋಡಿ. ಯಾರು ಯಾವ ಟಾಪಿಕ್ ಮಾತಾಡ್ತಿರ್ತಾರೋ ಅದ್ರ ಜೊತೆ ನಾವು ಮನಸ್ಸು ಸೇರಿಕೊಂಡು ಅದೇ ಟಾಪಿಕ್ ಮಾತಾಡೋಕ್ಕೆ ಶುರು ಮಾಡ್ಬಿಡ್ತೀವಿ. ಇಲ್ಲಿ ಯೋಗಿ ಆದವನಿಗೆ ಈ ದುಃಖ ಸಂಯೋಗದಲ್ಲಿರುವ ಮನಸ್ಸನ್ನು ಬಿಡುಗಡೆಗೊಳಿಸುವುದು ಅಂದರೆ ಅವನು ಅಲ್ಲಿಂದ ಬೇರೆ ಟರ್ನ್ ತಗೊಳ್ಳೋ ಕೆಪಾಸಿಟಿ ಇಟ್ಕೊಂಡಿರೋನು ಅಂತ. ಈ ಕ್ಯಾನ್ ಚೇಂಜ್ ದಿ ಟಾಪಿಕ್. ನಾವು ಸಾಮಾನ್ಯ ಟಾಪಿಕ್ ಚೇಂಜ್ ಮಾಡೋದು ಭಾಳ ಕಷ್ಟ, ಬೇರೆಯವ್ರು ಮಾತನಾಡುವಾಗ ಸಹಜವಾಗಿ ಹೇಳೋದು. ಈಗ ಆಮೇಲೆ ಬೇರೆ ಎಲ್ಲ ಕಲ್ತಿರ್ತೀರ ಬಿಡಿ ಅದು. ಆದರೆ ಆ ಟಾಪಿಕ್ ನನಗೆ ಇಷ್ಟ ಆಗ್ತಾ ಇಲ್ಲ, ನಾನು ಚೇಂಜ್ ಮಾಡಬೇಕು ಅಂದರೆ ಮಾಡೋ ಕೆಪಾಸಿಟಿ ಯಾರು ಇಟ್ಕೊಂಡಿರ್ತಾನಲ್ವಾ ಅವನು ಈ ದುಃಖ ಸಂಯೋಗದಲ್ಲಿರುವ ಮನಸ್ಸನ್ನು ಬಿಡುಗಡೆಗೊಳಿಸೋದು ಈಸಿ ಆಗೋಗುತ್ತೆ. ಯಾಕೆ ಆ ಮನಸ್ಸು ಮತ್ತೆ ಆ ದುಃಖದ್ದೇ ಯೋಚನೆ ಮಾಡ್ತಾನೆ ಇರುತ್ತೆ. ನಾವು ಬೇಡ 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 ಅಂತ ಅಂದರೂ ಆ ಘಟನೆ ಏನು ನಡೆದಿರುತ್ತೆ ಅದೇ ನೆನಪಿಗೆ ಬರುತ್ತೆ. ಶುರುನಲ್ಲಂತೂ ಅಷ್ಟೇ ಬಿಡಿ. ಅದನ್ನೇನು ಮಾಡಿರ್ತೀವಿ ನಾವು, 4 ಜನಕ್ಕೆ ಹೇಳ್ಕೊಂಡು ಇರ್ತೀವಿ. ಆ ದುಃಖವನ್ನು ಮತ್ತಷ್ಟು ಜನಕ್ಕೆ ಹೇಳ್ಕೊಂಡು ಅದು ಹೇಳಿ 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 ಏನಾಗೋಗಿದೆ, ಅದನ್ನು ಮನಸ್ಸಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಳ್ತಾ ಇದ್ದೀವಿ. ಅದಾಗಬಾರ್ದು.
ಅದಕ್ಕೆ ಮತ್ತೆ ಮತ್ತೆ ಮನಸ್ಸಿಗೆ ಹೇಳ್ಕೊಡ್ಬೇಕು ನಾವು ಏನಂತ, ಆ ದುಃಖ ಸಂಯೋಗದಲ್ಲಿರುವ ಆ ದುಃಖದಿಂದ ಬಿಡುಗಡೆ ಮಾಡಿಕೊಳ್ಬೇಕು ಅಂತಂದರೆ ಘಟನೆ ಎಲ್ಲರಿಗೂ ಆಗಿರುತ್ತೆ. ಅದನ್ನೇ ಹೇಳೋದು ಫರ್ಗಿವ್ ಆ್ಯಂಡ್ ಫರ್ಗೆಟ್ ಅಂತ ಸುಲಭವಾಗಿ ಹೇಳ್ಬಿಡ್ತೀವಿ. ಘಟನೆ ಮರಿಲಿಕ್ಕಾಗಲ್ಲ. ವಾಟ್ ಕ್ಯಾನ್ ಯು ಫರ್ಗೆಟ್ ದ ಪೇಯ್ನ್. ಆ ಘಟನೆ ಯಾವಾಗಲೂ ಆಗಿತ್ತು, ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದ್ರ ಜೊತೆ ಒಂದು ನೋವು ಬರುತ್ತಲ್ವಾ, ಆ ನೋವನ್ನು ಮರಿಬೇಕು ಅಂತ. ಅದನ್ನು ಬಿಡಿಸೋದೇ ಈ ಯೋಗ ಆಗಿದೆ. ಏನದು? ಆ ದುಃಖ ಸಂಯೋಗದಲ್ಲಿರುವ ಮನಸ್ಸನ್ನು ಬಿಡುಗಡೆಗೊಳಿಸುವುದೇ ಯೋಗ. ಅದನ್ನು ಘಟನೆ ನೆನಪಿರುತ್ತೆ, ಆದರೆ ಅದ್ರ ಜೊತೆಗೆ ಬರೋ ನೋವಿದೆಯಲ್ಲ, ಅದನ್ನು ನಾವು ಬಿಡೋದನ್ನ ಈ ಯೋಗ ಅನ್ನೋದು ಕಳಿಸುತ್ತೆ ಅಂತ. ಶುದ್ಧ ಮನಸ್ಸಿನಿಂದ ಈ ರೀತಿಯ ಯೋಗಕ್ಕೆ ಪ್ರಯತ್ನ ಮಾಡು. ಶುದ್ಧ ಮನಸ್ಸು ಮತ್ತೆ 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 ಇದ್ರ ಬಗ್ಗೆ ನೋಡಿ, ನಾವು ಗೀತೆಯಲ್ಲಿ ಎಷ್ಟು ಸಲ ನೋಡಿದ್ದೀವಿ. ಶುದ್ಧ ಮನಸ್ಸು, ಚಿತ್ತಶುದ್ಧಿ, ಅಂತಃಕರಣ ಶುದ್ಧಿ, ಮನಸ್ಸು ಶುದ್ಧವಾಗೋದೇ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಆ ಅಶುದ್ಧ ಮನಸ್ಸೇ ನಮಗೆ ದುಃಖ ತರ್ತಾ ಇರೋದು. ಅದರಿಂದ ಆ ಮನಸ್ಸನ್ನು ಶುದ್ಧಗೊಳಿಸ್ಕೊಳ್ಳೋದ್ರೆ ಹೇಗೆ ಶುದ್ಧಗೊಳಿಸ್ಕೊಳ್ಳೋದು? ಈಗ ಒಂದು ಘಟನೆ ನಡೆದಿದೆ, ಅದು ಅಪ್ರಿಯವಾದ ಘಟನೆ, ಅದರಲ್ಲಿ ದುಃಖ ನನಗೆ ಸಾಕಷ್ಟು ಆಗಿದೆ, ನಂದು ತಪ್ಪೇನಿಲ್ಲ. ಮನಸ್ಸು ಶುದ್ಧವಾಗಿರ್ಲಿಕ್ಕೆ ಹೇಗೆ ಸಾಧ್ಯ? ಆ ಘಟನೆಯ ಬಗ್ಗೆ ಅಥವಾ ಅದಕ್ಕೆ ಕಾರಣರಾದವರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳೇ ಬರುತ್ತೆ ಅಲ್ವಾ? ಯೋಗ ನಮಗೇನು ಕಲಿಸುತ್ತೆ? ಅವರ ಬಗ್ಗೆ ಕೆಟ್ಟದಾಗಿ ಯೋಚಿಸದೇ ಇರೋದನ್ನು ಕಲಿಸುತ್ತೆ. ಅದನ್ನು ಮಾಡೋದು ಶುದ್ಧ ಮನಸ್ಸಿನಿಂದ. ನನ್ನ ಮನಸ್ಸು ಶುದ್ಧವಾಗಿಟ್ಕೊಳ್ಬೇಕು. ಯಾರ ಬಗ್ಗೆನೋ ನಾನು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ರೆ ನನ್ನ ಮನಸ್ಸು ಹಾಳಾಗ್ತಾ ಇರೋದು. ಅವ್ರ ಪಾಡಿಗೆ ಅವ್ರು ಆರಾಮಾಗಿದ್ದಾರೆ, ನನ್ನ ಮನಸ್ಸು ಹಾಳಾಗ್ತಾ ಇದೆ. ಯಾರ್ದೋ ಬಗ್ಗೆ ಬೇಡವಾದ್ದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ, ಈಗ ನೋಡಿ, ಸಹಜವಾಗಿ ನಮ್ಮನ್ನು ನಾವೇ ಇದು ಮಾಡ್ಕೊಂಡು ನೋಡೋಣ. ನಾವು ಯಾರನ್ನು ಹೆಚ್ಚು ಪ್ರೀತಿಸ್ತೀವಿ ಅವ್ರ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡಬೇಕು. ಅವ್ರ ಬಗ್ಗೆ ನಾವು ಆ ಮನಸ್ಸಲ್ಲಿ ಅವರನ್ನು ತುಂಬಿಕೊಂಡಿರ್ಬೇಕಲ್ವಾ? ವಿಚಿತ್ರ ಏನು ಗೊತ್ತಾ, ನಮಗೆ ಬಗದವ್ರನ್ನ ಎಷ್ಟು ನೆನಪಿಟ್ಕೊಂಡಿರ್ತೀವೋ ಒಳ್ಳೇದು ಮಾಡಿದವ್ರನ್ನ ಅಷ್ಟು ನೆನಪಿಟ್ಕೊಂಡಿರಲ್ಲ. ಮೊನ್ನೆ ಯಾವುದೋ ವಾಟ್ಸಪ್ಪಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ಯಾರಾದರೂ ನಿನ್ನನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ ಸಾಲ ಮಾಡಿಬಿಡು, ಕೊಡಬೇಡ ವಾಪಸ್ಸು, ಅವಾಗ ದಿನ ನೆನೆಸ್ಕೊಳ್ತಾ ಇರ್ತಾರೆ. ಕೆಟ್ಟದ್ದು ಏನಾಗಿರುತ್ತೋ ಅವರನ್ನು ನಾವು ತುಂಬ ನೆನೆಸ್ಕೊಳ್ತಾ ಇರ್ತೀವಿ. ನಾವು ಶತ್ರುಗಳನ್ನು ಹೆಚ್ಚು ನೆನೆಸ್ಕೊಳ್ತಾ ಇರ್ತೀವಿ ಸ್ನೇಹಿತರಿಗಿಂತ. ವಿಚಿತ್ರ. ಅದನ್ನೆಲ್ಲ ದಟ್ಸ್ ವಾಟ್ ವಿ ಕಾಲ್ ಆಸ್ ವರ್ಕಿಂಗ್ ಆನ್ ಮೈಂಡ್ ಅಂತ. ಮನಸ್ಸನ್ನು ಬಿಡುಗಡೆಗೊಳಿಸುವುದೇ ಯೋಗ ಎಂಬುದನ್ನು ತಿಳಿ. ಶುದ್ಧ ಮನಸ್ಸಿನಿಂದ ಈ ರೀತಿಯ ಯೋಗಕ್ಕೆ ಪ್ರಯತ್ನ ಮಾಡು. ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ನಮ್ಮ ಮನಸ್ಸು ಯಾಕೆ ಗಲೀಜು ಮಾಡ್ಕೊಳ್ಬೇಕಲ್ವಾ? ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಿ ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆಯಿತಾ? ಉಳಿದಿದ್ದೆಲ್ಲ ಭಗವಂತ ನೋಡ್ಕೊಳ್ತಾನೆ ಅಂತ ಬಿಟ್ಬಿಡೋಣ ಅಷ್ಟೇ. ಮುಂದುವರಿಸ್ತಾ, ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಸಂಕಲ್ಪದಿಂದುದ್ಭವವಾದ ಎಲ್ಲ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಇಂದ್ರಿಯಗಳನ್ನು ಮನಸ್ಸಿನ ಮೂಲಕ ಹತೋಟಿಯಲ್ಲಿ ಇಟ್ಟುಕೊಂಡು, ಮುಂದಿನದು ಹಾಗೆ ಕಂಟಿನ್ಯೂ ಆಗುತ್ತೆ, ಮನಸ್ಸನ್ನು ಸ್ಥಿರವಾದ ಬುದ್ಧಿಯಿಂದ ಮೆಲ್ಲನೆ ಹಿಡಿಯಬೇಕು. ಹೀಗೆ ಆತ್ಮನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿದ ಮೇಲೆ ಬೇರೆ ಯಾವುದನ್ನು ಆಲೋಚಿಸಬಾರದು. ಆ ಶ್ಲೋಕವನ್ನು ಓದ್ಬಿಡೋಣ.
ಶನೈ ಶನೈರುಪರಮೇತ್ ಬುದ್ಧ್ಯಾ ಧೃತಿಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಸಂಕಲ್ಪ ಪ್ರಭವಾನ್ ಕಾಮಾನ್, ಸಂಕಲ್ಪದಿಂದುದ್ಭವವಾದ ಎಲ್ಲ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ. ಅಮೃತಬಿಂದು ಉಪನಿಷತ್ತಲ್ಲಿ ಈ ಮನಸ್ಸಿನ ಬಗ್ಗೆ ಹೇಳುವಾಗ ಮನೋಹಿ ದ್ವಿವಿಧಂ ಪ್ರೋಕ್ತಂ ಶುದ್ಧಂಚ ಅಶುದ್ಧಮೇವ ಚ. ಮನೋಹಿ ದ್ವಿವಿಧಂ ಪ್ರೋಕ್ತಂ ಶುದ್ಧಂಚ ಅಶುದ್ಧಮೇವ ಚ. ಅಶುದ್ಧಂ ಕಾಮಸಂಕಲ್ಪ, ಅಶುದ್ಧಂ ಕಾಮಸಂಕಲ್ಪ, ಶುದ್ಧಂ ಕಾಮ ವಿವರ್ಜಿತ. ಅಂದರೆ ಈ ಮನಸ್ಸು ಎರಡು ರೀತಿಯದಂತೆ, ಒಂದು ಶುದ್ಧ ಮನಸ್ಸು, ಒಂದು ಅಶುದ್ಧ ಮನಸ್ಸು. ಶುದ್ಧ ಮನಸ್ಸು ಅಂತ ಯಾವುದನ್ನು ಕರಿತೀವಿ, ಅಶುದ್ಧ ಮನಸ್ಸು ಅಂತ ಯಾವುದನ್ನು ಕರಿತೀವಿ ಅಂತ ಅದರಲ್ಲಿ ಅಮೃತಬಿಂದು ಉಪನಿಷತ್ತಿನಲ್ಲಿ ಹೇಳ್ತಾರೆ. ಕಾಮ ಸಂಕಲ್ಪ ಯಾವುದಕ್ಕಿದೆಯೋ, ಅಂದರೆ ಆಸೆಗಳು ವಾಸನೆಗಳು ಯಾವುದಕ್ಕಿದೆಯೋ ಅದು ಅಶುದ್ಧ ಮನಸ್ಸು ಅಂತ. ಯಾವುದಕ್ಕೆ ಕಾಮ ಸಂಕಲ್ಪಗಳಿಲ್ವೋ, ವಾಸನೆಗಳಿಲ್ವೋ, ಆಸೆಗಳಿಲ್ವೋ ಅದು ಶುದ್ಧ ಮನಸ್ಸು ಅಂತ. ಇಲ್ಲ ಅದನ್ನೇ ಹೇಳ್ತಾ ಇದ್ದಾರೆ, ಸಂಕಲ್ಪದಿಂದ ಉದ್ಭವವಾದ ಎಲ್ಲ ಕಾಮಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ. ಯಾಕೆ ತ್ಯಜಿಸ್ಬೇಕು? ಮನಸ್ಸು ಶುದ್ಧವಾಗಿರಬೇಕು ಅಂದರೆ ಕಾಮನೆಗಳನ್ನು ತ್ಯಜಿಸಬೇಕು ಅಂತ. ಕಾಮನೆಗಳನ್ನೆಲ್ಲ ತ್ಯಜಿಸ್ಬಿಡೋದು ಹೇಗೆ? ನೋಡಿ, ಕಾಮ್ಯ ಕರ್ಮಗಳು ಅಂತ ಮಾಡ್ತಾ ಹೋಗ್ತೀವಿ. ಅಂದರೆ ನನ್ನ ಆಸೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ನಾನು ಕೆಲಸವನ್ನು ಮಾಡ್ತಾ ಹೋಗ್ತೀನಿ. ಅಫ್ಕೋರ್ಸ್ ಪ್ರಪಂಚಕ್ಕೆ ಬಂದಿದ್ದೇವೆ, ಇಲ್ಲಿ ಬದುಕ್ತಾ ಇದ್ದೀವಿ, ಕಾಮನೆಗಳು ಆಸೆಗಳು ಇದ್ದೇ ಇರುತ್ತೆ, ಕಾಮ ಸಂಕಲ್ಪ ಆಸೆಗಳು. ಆದರೆ ಮೊದಲು ಏನಾಗಿರುತ್ತೆ, ನನಗೋಸ್ಕರ ನಾನು ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಮಾಡಬೇಕು ಕೆಲಸ ಅನ್ನೋದನ್ನ ಮಾಡಬೇಕು. ಯಾಕಂದರೆ ಮಾಡ್ತೀನಿ ಆಗತ್ತೆ ಅನ್ನೋದೇ ನಮಗೆ ಪಾಸಿಟಿವ್ ಎನರ್ಜಿ ಕೊಡ್ಲಿಕ್ಕೆ ಸಾಧ್ಯ. ಟ್ರೈ ಮಾಡಿ ನೋಡಿ. ಯಾವಾಗ ನಾನು ಮಾಡಲ್ಲ, ನಾವು ಹೋಗಲ್ಲ, ನನಗೆ ಯಾಕಿದೆಲ್ಲ, ನನಗೇನು ಬೇಡ ಬೇಡ ಅಂತ ನಮಗೆ ನಾವೇ ಹೇಳ್ಕೊಳ್ತಾ ಇದ್ದರೆ ಒಂದು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗಿಬಿಡುತ್ತೆ. ಅಟ್ಮಾಸ್ಫಿಯರ್ ಕೂಡ ಒಂಥರ ನೆಗೆಟಿವ್ ಆಗಿಬಿಡುತ್ತೆ. ಅದರಿಂದ ಇಲ್ಲ, ಆಗಲ್ಲ, ಮಾಡಲ್ಲ ಅನ್ನೋದನ್ನು ಶಬ್ದಗಳು ಉಪಯೋಗಿಸೋದೇ ಬೇಡ. ಅಲ್ಲ, ಉಪಯೋಗಿಸೋದು ಬೇಡ ಅಂದರೆ ಯು ಬಿ ಲಿಟಲ್ ಟ್ರಿಕಿ. ಬೇಡ, ಯಾರಾದರೂ ಫ್ರೆಂಡ್ಸ್ ಕರೀತಾರೆ ಇವತ್ತು ಪಿಕ್ಚರ್ಗೆ ಹೋಗೋಣ ಬಾ ಅಂತ, ಬರಲ್ಲ ಹೋಗು ಅಂತ ಹೇಳೋದು ಬೇಡ. ಬರಲ್ಲ ಅಂದರೆ ಇನ್ನೊಂದು ಸಲ ಹೋದರೆ ಆಗ್ಬೋದಾ ಅನ್ಬೋದಲ್ವ ನಾವು, ಅಲ್ವಾ? ಸಿ, ದಟ್ ಈಸ್ ದಿ ಪೊಲೈಟ್ ವೇ ಆಫ್ ರಿಮೂವಿಂಗ್ ದಿಸ್ ನೆಗೆಟಿವ್ ಥಿಂಗ್ಸ್. ಆಮೇಲೆ ಮಾಡಿದ್ರೆ ಆಗ್ಬೋದಾ ಅಂತ. ಈ ಕೆಲವರಿದ್ದಾರೆ ಆ ಥರ ಮಾತನಾಡೋರು, ನೋಡಿದ್ದೀನಿ. ಇಲ್ಲ, ಆಗಲ್ಲ ಅನ್ನೋ ಶಬ್ದನೇ ಉಪಯೋಗಿಸಲ್ಲ, ಆದರೆ ಆ ಉತ್ತರ ಕೊಟ್ಟಿರ್ತಾರೆ ಅವರು. ಅಷ್ಟು ಅದ್ಭುತ ಗೊತ್ತಾ ಅದು. ಇವತ್ತು ಆಚೆ ಹೋಗೋಣ ಬರ್ತೀರಾ ಅಂದರೆ ಇನ್ನೊಂದು ಸಲ ಹೋದರೆ ಆಗ್ಬೋದಾ ಅಂತ ಹೇಳ್ತಾರೆ. ನಾನು ಇವತ್ತು ಬರಲ್ಲ ಅಂತ ಹೇಳೋದೇ ಇಲ್ಲ. ಅದ್ಭುತ ಅದು. ಹಾಗೆ ಮಾಡಲೇಬೇಕು ನಾನು ಕೆಲಸನ. ಆ ಮಾಡ್ತಾ ಇರೋ ಕಾಮ್ಯ ಕರ್ಮಗಳನ್ನು ಬಿಟ್ಟು ಈಗ ಬೇರೆಯವ್ರಿಗೋಸ್ಕರ ಯಾವಾಗ ಕರ್ಮ ಮಾಡೋಕ್ಕೆ ಶುರು ಮಾಡ್ತೀನಿ, ಆಗ ನನ್ನ ಮನಸ್ಸಿನಲ್ಲಿ ಆ ಪಾಸಿಟಿವಿಟಿನೂ ಇರುತ್ತೆ. ಈ ಏನಿದು ಕಾಮನೆಗಳೆಲ್ಲ ಹೋಗ್ಬಿಟ್ಟಿರುತ್ತೆ. ಆ ಸಂಕಲ್ಪ ಅಂತಂದರೆ, ಈಗ ವಾಸನೆ ಅಂತ ಹೇಳಿದ್ರೆ ಬೀಜ ರೂಪದಲ್ಲಿರುವ ಆಸೆ. ಇದು ಜನ್ಮ ಜನ್ಮಾಂತರಗಳಿಂದ ಬಂದಿರೋದು ವಾಸನೆಗಳು ಅಂತ ಹೇಳ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಅದು ಆ ಪರಿಸರ ಸಿಕ್ಕಿದ ತಕ್ಷಣ, ಅವಕಾಶ ಸಿಕ್ಕಿದ ತಕ್ಷಣ ಚಿಗುರು ಹೊಡೆದ್ಬಿಡುತ್ತೆ. ನೋಡಿ, ಎಷ್ಟು ಆಸೆಗಳು ನಾವು ಮಕ್ಕಳಾಗಿರುವಾಗ ಇರುವುದಿಲ್ಲ. ಏನದು, ಟೆಡ್ಡಿ ಬರಬೇಕು ಅಷ್ಟೇ ಅಲ್ವಾ? ಆಮೇಲೆ ಒಂದು ಟ್ರೈಸಿಕಲ್ ಬೇಕು, ಆಮೇಲೆ ಒಂದು ಬೈಸಿಕಲ್ ತಗೊಂಡ ಮೇಲೆ ಟೆಡ್ಡಿ ವರ್ನ ಇಟ್ಕೊಂಡು ಯಾರು ಓಡಾಡ್ತಾರೆ? ಹಾಗೆ ನಮ್ಮ ಆಸೆಗಳು ಬದಲಾಗ್ತಾ ಹೋಗುತ್ತೆ ನಾವು ಬೆಳೀತಾ ಹೋದಾಗೆ. ಈ ಯೌವನದಲ್ಲಿರುವ ಆಸೆಗಳು ಮಗುವಾಗಿದ್ದಾಗ ಇರಲ್ಲ ಅಲ್ವಾ? ಹಾಗೆ ಆ ವಾಸನೆಗಳೆಲ್ಲ ಬೀಜ ರೂಪದಲ್ಲಿ ನಮ್ಮಲ್ಲಿರುತ್ತೆ. ಅದು ಸಮಯಕ್ಕೆ ಸರಿಯಾಗಿ ಅದು ಹೊರಗೆ ಬರ್ತಾ ಇರುತ್ತೆ. ಇಲ್ಲಿ ಇವ್ರನ್ನ ಏನು ಹೇಳ್ತಿದ್ದಾರೆ, ಆ ಸಂಕಲ್ಪದಿಂದ ಉದ್ಭವವಾದ ಎಲ್ಲ ಕಾಮನೆಗಳು ಅಂದರೆ ಆಸೆಗಳು, ಬರೀ ಶಾರೀರಿಕ ಕಾಮನೆ ಅಂತ ಅಂದ್ಕೊಳ್ಬಾರ್ದು.
ಅದನ್ನು ಸಂಪೂರ್ಣವಾಗಿ ತ್ಯಜಿಸಿ, ಅದು ತ್ಯಜಿಸಿದ ಕೂಡಲೇ ನಮಗೆ ರಾಗದ್ವೇಷಗಳು ಇರೋದಿಲ್ಲ. ತ್ಯಜಿಸಿದ ಮೇಲೆ ಇಂದ್ರಿಯಗಳನ್ನು ಮನಸ್ಸಿನ ಮೂಲಕ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಇಂದ್ರಿಯಗಳನ್ನು ನಾವು ಹಾಗೆ ಹತೋಟಿಯಲ್ಲೂ ಇಟ್ಕೊಳ್ಬೋದು, ಮನಸ್ಸಿನ ಮೂಲಕವೂ ಇಟ್ಕೊಳ್ಬೋದು. ಹಾಗೆ ಇಟ್ಕೊಳ್ಳೋದು ಅಂದ್ರೇನು? ಈಗ ನಾನು ಯಾರ ಹತ್ರನೂ ಮಾತಾಡಲ್ಲ ಅಂತ ಅಂದ್ಕೊಳ್ತೀನಿ ಅಂದ್ಕೊಳ್ಳಿ. ಐ ವಿಲ್ ನಾಟ್ ಟಾಕ್ ವಿತ್ ಎನಿಬಡಿ ಆರ್ ಐ ವಿಲ್ ನಾಟ್ ಟಾಕ್ ವಿತ್ ದಟ್ ಪರ್ಸನ್ ಅಂತ ಅಂದ್ಕೊಳ್ಳೋಣ. ಆದರೆ ಮನಸ್ಸಿನಲ್ಲಿ ಚಾಟರಿಂಗ್ ನಡೀತಾನೇ ಇರುತ್ತೆ, ಮಾತನಾಡ್ತಾನೆ ಇರ್ತೀವಿ ಅವ್ರ ಜೊತೆಗೆ ನಾವು. ಹಾಗೆ ಆ ಮನಸ್ಸಿನ ಮೂಲಕ ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಂದರೆ ಆ ಮನಸ್ಸಿನಲ್ಲಿ ಕೂಡ ಚಾಟರಿಂಗ್ ಇರೋದಿಲ್ಲ. ಆ ರೀತಿಯಾಗಿ ಹತೋಟಿಯಲ್ಲಿ ಇಟ್ಕೊಂಡು ಏನು ಮಾಡಬೇಕು? ಮನಸ್ಸನ್ನು ಸ್ಥಿರವಾದ ಬುದ್ಧಿಯಿಂದ ಮೆಲ್ಲನೆ ಹಿಡಿಯಬೇಕು. ಇಂದ್ರಿಯಗಳನ್ನು ಮನಸ್ಸಿನ ಮೂಲಕ ಹತೋಟಿಯಲ್ಲಿ ಇಟ್ಕೊಂಡು ಮನಸ್ಸನ್ನು ಸ್ಥಿರವಾದ ಬುದ್ಧಿಯಿಂದ ಮೆಲ್ಲನೆ ಹಿಡಿಯಬೇಕು. ಅದಕ್ಕೆ ರೋಪೆಲ್ಲ ಹೊಡೆದ್ರೆ ಕೇಳೋದಿಲ್ಲ ಮನಸ್ಸು. ಸರಿಯಾಗಿ ಅದನ್ನು ಹಿಡಿಬೇಕು ಅಂತ. ಹೀಗೆ ಆತ್ಮನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿದ ಮೇಲೆ ಬೇರೆ ಯಾವುದನ್ನು ಆಲೋಚಿಸಬಾರದು. ಈಗ ಮನಸ್ಸಿಗೆ ಹೇಳಾಗಿದೆ ವಿಷಯ, ಹೊರಗಡೆ ವಿಷಯ ಆನಂದ ಅದರಲ್ಲ ಏನು ಪ್ರಯೋಜನ ಇಲ್ಲ, ಕಮ್ ಇನ್ಸೈಡ್ ಲುಕ್ ವಿತಿನ್ ಅಂತ ಎಲ್ಲ. ಹಾಗೆ ಒಳಗೆ ನೋಡೋಕ್ಕೆ ಶುರು ಮಾಡಿದ್ಮೇಲೆ ಬೇರೆ ಯಾವುದನ್ನು ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಈಗ ಸಾಮಾನ್ಯ ಏನಾಗುತ್ತೆ, ಶುರುವಿನಲ್ಲಿ ನಾವು ಹಾಗೆ ಮನಸ್ಸನ್ನು ಒಳಗೆ ತಿರುಗಿಸ್ಕೊಳ್ತಾ ಹೋದಾಗೆಲ್ಲ ಸರಿ ಇದೆಯೋ ಇಲ್ವೋ, ನಾನಿಲ್ಲ ಇನ್ನೊಂದು ಸ್ವಲ್ಪ ಹೊರಗಡೆ ಆ ಕೆಲಸಗಳೆಲ್ಲ ಮಾಡಿ ಬರಬೇಕಾಗಿತ್ತು ಅಂತ ಅನಿಸುತ್ತೆ. ವಾಪಸ್ ಬರ್ತೀವಿ, ಮತ್ತೆ ಹೇಳಿ ಕರ್ಕೊಂಡು ಹೋಗೋಣ, ಏನಿಲ್ಲ ಭಗವಂತ ಎಲ್ಲ ನೋಡ್ಕೊಳ್ತಾನೆ, ನೀನೇನು ಮಾಡಬೇಕಾಗಿಲ್ಲ, ನಿನ್ನ ಸಾಧನೆಯನ್ನು ನೀನು ಮಾಡು ಅಂತ ಆಗುತ್ತೆ. ಆ ಸಾಧನೆಯನ್ನು ಮಾಡ್ಕೊಳ್ತಾ ಇದ್ರೆ ಮತ್ತು ಸ್ವಲ್ಪ ಹೊತ್ತು, ಸ್ವಲ್ಪ ದಿನ ಆದ ಕೂಡಲೇ ಮತ್ತೆ ಹೊರಗೊಡೋಕ್ಕೆ ಶುರು ಆಗ್ಬಿಡುತ್ತೆ. ಅದು ಪ್ರಯತ್ನ ಮಾಡಿ 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 ಅದನ್ನು ಆತ್ಮನಲ್ಲಿ ನಿಲ್ಲಿಸಿದ ಮೇಲೆ ಅದು ಹೊರಗಡೆ ಹೋಗಬಾರ್ದು. ಬೇರೆ ಯೋಚನೆಯನ್ನು, ಬೇರೆ ಯಾವುದೂ ಆಲೋಚನೆ ಮಾಡಬಾರದು, ಆ ಯೋಚನೆಗಳನ್ನು ಮಾಡಬಾರ್ದು. ಆ ರೀತಿಯಾಗಿ ನಾವು ಆ ಭಗವಂತನಲ್ಲಿ ನಿಲ್ಲೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅಂತ. ಕಷ್ಟ ಆದರೆ ಸಾಧ್ಯ ಮಾಡಬೇಕು ಅದನ್ನು ಅಂತ. ನೋಡಿ, ನಾವು ಯೋಚನೆ ಮಾಡದೇ ಇರಲಿ, ತಲೆ ಕೆಡಿಸ್ಕೊಳ್ದೇ ಇರಲಿ, ಏನಾಗಬೇಕೋ ಆಗ್ತಾನೆ ಇರುತ್ತೆ. ನಮ್ಮ ಸ್ವಾಮೀಜಿ ಒಬ್ಬರು ಹೇಳೋರು, ನಾವು ಯಾರ ಬಗ್ಗೆನೋ ತುಂಬ ತಲೆ ಕೆಡಿಸ್ಕೊಂಡಿದ್ರೆ ಅವ್ರು ನೋಡಿ ಸ್ವಾಮೀಜಿ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ, ಹೀಗೇ ಮಾಡ್ತಾ ಇರ್ತಾರೆ ಅಂತ ನಾವು ಕಂಪ್ಲೇಂಟ್ ಏನಾದರೂ ಮಾಡಿದ್ರೆ ಅವ್ರು ಹೇಳ್ತಾಯಿದ್ರು, ವೈ ಡು ಯು ಚಾಲೆಂಜ್ ಗಾಡ್ಸ್ ಕ್ರಿಯೇಷನ್ ಅಂತ. ನಮ್ಮನ್ನು ಸೃಷ್ಟಿ ಮಾಡಿರೋದು ಭಗವಂತನೇ, ಅವರನ್ನು ಸೃಷ್ಟಿ ಮಾಡಿರೋದು ಭಗವಂತನೇ ತಾನೆ. ಅವನಿಗೆ ಅವರನ್ನು ಬದಲಾಯಿಸ್ಲಿಕ್ಕಾಗಲಿಲ್ಲ, ನೀನು ಯಾಕೆ ತಲೆ ಕೆಡಿಸ್ಕೊಳ್ತಾ ಇದೆಯಾ ಅವನ ಸೃಷ್ಟಿಯನ್ನು ಬದಲಾಯಿಸ್ಲಿಕ್ಕೆ? ಎಷ್ಟು ಅದ್ಭುತವಾದ ಮಾತು ನೋಡಿ. ವೈ ಶುಡ್ ವಿ ಚಾಲೆಂಜ್ ಗಾಡ್ಸ್ ಕ್ರಿಯೇಷನ್? ಅಥವಾ ಅವ್ರ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ನಮಗೇನಿದೆ ಅಧಿಕಾರ? ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಒಪ್ಕೋಬೇಕು. ಬಂದಿದ್ದಾರೆ, ಅವ್ರಿರೋ ಥರ ನಾವು ಒಪ್ಕೊಳ್ಬೇಕು. ಅತಿ ಹೈಯೆಸ್ಟ್ ಲೆವೆಲ್ ನಾನು ಹೇಳ್ತಾ ಇರೋದು ಇದೆಲ್ಲ. ಬೇರೆ ಯಾವುದನ್ನು ಆಲೋಚಿಸಬಾರದು. ಈಗ ಈ ಗೋಪಿಕೆಯರೆಲ್ಲ ಕೃಷ್ಣನ ಹಿಂದೆ ಹೋಗ್ತಿದ್ರಂತೆ. ಆ ಕೃಷ್ಣನ ಹಿಂದೆ ಹೋಗಿ ಹೋಗಿ ಅವ್ರು ಎಷ್ಟು ಆನಂದ ಪಡ್ತಿದ್ರು ಅಂತ ಹೇಳಿದ್ರೆ, ಆ ಕೃಷ್ಣ ಒಂದೊಂದ್ಸಲ ಸಿಗ್ತಾನೆ ಇರಲಿಲ್ಲ. ಇವರು ಅವಾಗ ಕೋಪ ಬರ್ತಿತ್ತಂತೆ ಗೋಪಿಕೆಯರಿಗೆ. ಅವ್ರು ಹೋಗ್ಬಿಟ್ಟು ಏನು ಈ ಕೃಷ್ಣ ನಮ್ಗೆ ಸಿಗೋದೇ ಇಲ್ಲ, ನಾವೇನು ಮೇಲೆ ಕೃಷ್ಣನ ಹಿಂದೆ ಹೋಗೋದಿಲ್ಲ, ನಾವಿನ್ನು ಶಿವನ ಧ್ಯಾನ ಮಾಡ್ತೀವಿ ಅಂತ ಕೂತ್ಕೊಳ್ತಾರಂತೆ. ಎಲ್ಲ ಶಿವನ ಧ್ಯಾನ ಮಾಡೋಕ್ಕೆ ಕೂತ್ಕೊಳ್ತಾರಂತೆ. ಏನು ಇಡೀ ದಿನ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ನಾರದ ಮಹರ್ಷಿಗಳು ಬರ್ತಾರೆ, ಕೇಳ್ತಾರಂತೆ, ಏನು ನೀವೆಲ್ಲ ಶಿವನ ಧ್ಯಾನ ಮಾಡ್ತಾ ಇದ್ದೀರಲ್ಲ, ಶಿವನ ಧ್ಯಾನ ಆಗ್ತಾ ಇದೆಯಾ ನಿಮಗೆ ಅಂತ. ಮಹರ್ಷಿಗಳೇ, ಎಲ್ಲಾಗುತ್ತೆ ಶಿವನ ಧ್ಯಾನ, ಈ ಕೃಷ್ಣ ನಮ್ಮನ್ನು ಬಿಟ್ಟು ಹೋದರೆ ತಾನೇ ಶಿವನ ಧ್ಯಾನ ಮಾಡೋಕ್ಕಾಗೋದು. ಸಾಧ್ಯನೇ ಇಲ್ಲ, ಬಿಟ್ಟು ಹೋಗೋದೇ ಇಲ್ಲ. ಆ ರೀತಿಯಲ್ಲಿ ಅಂದರೆ ಹೇಗೆ ಗೋಪಿಕೆಯರನ್ನು ಕೃಷ್ಣ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ವೋ, ಕೃಷ್ಣನನ್ನು ಗೋಪಿಕೆಯರು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ವೋ, ಆ ರೀತಿಯಲ್ಲಿ ಮನಸ್ಸು ಆತ್ಮನಲ್ಲಿ ನಿಲ್ಲಬೇಕು. ಅದು ಬೇರೆ ಏನು ಯೋಚಿಸದೇ ಇರೋ ಥರ
ಭಗವಂತನಲ್ಲೇ ಯಾವಾಗಲೂ ನಿಂತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದನ್ನು ಆಲೋಚಿಸಬಾರದು. ಏನಾದರೂ ಆಗ್ತಾ ಇಲ್ಲಿ ಹಿ ವಿಲ್ ಟೇಕ್ ಕೇರ್ ಅಷ್ಟೇ. ಮುಂದುವರಿಸ್ತಾ, ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್. ಹೇಗೆ ಹೇಗೆ ಚಂಚಲವಾದ ಮತ್ತು ಅಸ್ಥಿರವಾದ ಮನಸ್ಸು ಹೊರಗೆ ಓಡುತ್ತದೋ ಹಾಗೆ ಹಾಗೇನೆ ಅದನ್ನು ಹಿಂದಕ್ಕೆಳೆದು ಆತ್ಮನಲ್ಲಿಯೇ ನಿಲ್ಲಿಸಿಕೊಳ್ಳಬೇಕು. ಹೇಗೆ ಗೊತ್ತು ನೋಡಿ, ಅಷ್ಟು ವರ್ಷಗಳ ಹಿಂದೆ ಬರೆದಿರೋ ಈ ಕೃತಿಯಲ್ಲಿ ಕೂಡ ಮನಸ್ಸು ಚಂಚಲ ಅನ್ನೋದು ಚೆನ್ನಾಗಿ ಗೊತ್ತು ಅಲ್ವಾ. ಅದು ಹೊರಗಡೆನೆ ಓಡೋದು ಅನ್ನೋದು ಗೊತ್ತು. ಇವತ್ತು ಮನಸ್ಸನ್ನು ಹಿಡಿದು ಹಿಡಿದಿಟ್ಟಿದ್ದೀನಿ, ಚೆನ್ನಾಗಿದೆ ಎಲ್ಲ, ನೆಕ್ಸ್ಟ್ ಡೇ ಇಟ್ ಇಸ್ ಸಮ್ವೇರ್. ಅದಕ್ಕೆ ಹೇಳ್ತಾರೆ, ಹೇಗೆ ಹೇಗೆ ಚಂಚಲವಾದ ಮತ್ತು ಸ್ಥಿರತೆಯೂ ಇಲ್ಲ ಅದಕ್ಕೆ, ಮನಸ್ಸು ಹೊರಗೆ ಓಡ್ತಾ ಇರುತ್ತೋ, ಪಂಚೇಂದ್ರಿಯಗಳಿಂದ ಹೊರಗಡೆ ಓಡ್ತಾನೇ ಇರುತ್ತೆ ಅದು. ಹಾಗೆ ಹಾಗೆಯೇ ಅದನ್ನು ಹಿಂದಕ್ಕೆ ಎಳೆದು ಆತ್ಮನಲ್ಲಿ ನಿಲ್ಲಿಸಬೇಕು. ಪ್ರಯತ್ನ ಮಾಡ್ತಾನೆ ಇರಬೇಕು, ಬಿಟ್ಬಿಡ್ಬಾರ್ದು. ಹೋಗೋದು ಎಷ್ಟು ದಿನ ಹೋಗ್ತೀಯ ಹೋಗು ಅಂತ ಬಿಟ್ಬಿಟ್ರೆ ಅದು ಹೋದರೆ ಮತ್ತೆ ವಾಪಸ್ಸೇ ಸಿಗಲ್ಲ, ತುಂಬ ದೂರ ಹೊರಟೋಗ್ಬಿಟ್ಟಿರುತ್ತೆ. ಅದಕ್ಕೆ ಗುರುದೇವ್ ಸ್ವಾಮೀಜಿಯವರು ಒಂದು ಉದಾಹರಣೆ ಕೊಡ್ತಾಯಿದ್ರು. ಈಗ ಮೆಟ್ಲ ಮೇಲೆ ನಿಂತ್ಕೊಂಡು ಬಾಲ್ ಆಟ ಆಡ್ತಾ ಇರುತ್ತೆ ಒಂದು ಮಗು. ಆ ಬಾಲ್ ಏನಾದರೂ ಅದ್ರ ಕೈ ತಪ್ಪಿ ಅಂದರೆ ಹಿಂಗೆ ಹೊಡೆಯೋದು, ಕ್ಯಾಚ್ ಹಿಡಿಯೋದು ಆಟಿದ್ದೀವಲ್ವ ನಾವೆಲ್ಲ, ಅದನ್ನು ಹಿಂಗೆ ಹೊಡೆಯೋದು, ಹಿಂಗೆ ಕ್ಯಾಚ್ ಹಿಡಿಯೋದು, ಹೊಡೆಯೋದು, ಕ್ಯಾಚ್ ಹಿಡಿಯೋದು. ಅದು ಏನಾದರೂ ಒಂದು ಸಲ ಕ್ಯಾಚ್ ಮಿಸ್ ಮಾಡಿದ್ರೆ ಮೆಟ್ಲ ಮೇಲ್ಗಡೆ ಅಲ್ಲಿ ಬಾಲ್ಕನಿ ಥರ ಇರುತ್ತಲ್ಲ ಜಾಗ ಅಲ್ಲಾಡ್ತಾ ಇರುತ್ತೆ. ಅದೇನಾದರೂ ಮಿಸ್ ಮಾಡಿದ್ರೆ ಅದು ಎಲ್ಲೋ ಹೋಗುತ್ತೆ, ಮೆಟ್ಲ ಮೇಲೆ ದಡ್ 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 ಅಂತ ಇಳ್ಕೊಂಡು ಹೋಗಿ ಎಲ್ಲೋ ದೂರ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಅವನು ಅಷ್ಟು ದೂರ ಹೋಗಿ ಹಿಡ್ಕೊಂಬರ್ಬೇಕಾಗುತ್ತೆ. ನಮ್ಮ ಮನಸ್ಸು ಅಷ್ಟೇ, ಒಂದು ಸಲ ನಾವು ಒಂದು ಪಿಚ್ ಬಿಟ್ವಾ ಗೊತ್ತಾಗ್ತಿದೆ ಅದು ಚಂಚಲವಾಗ್ತಿದೆ ಮನಸ್ಸು ಅಂತ, ಅಸ್ಥಿರ ಆಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ತಕ್ಷಣ ಅದನ್ನು ಹಿಡಿಲಿಲ್ವಾ, ಮೆಟ್ಲ ಮೇಲೆ ಹೇಗೆ ಬಾಲ್ ಬಿದ್ದು 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 ಹೋಯ್ತೋ ಹಾಗೆ ಹೊರಟೋಗುತ್ತೆ. ಅಷ್ಟು ಬೇಗ ಅದನ್ನು ಹಿಡ್ಕೊಳ್ಬೇಕು. ಅದು ಹೋಗುತ್ತೆ, ಹೋಗಲ್ಲ ಅಂತ ಹೇಳೋದೇ ಇಲ್ಲ. ಅದು ಚಂಚಲವಾದ ಮತ್ತು ಅಸ್ಥಿರವಾದ ಮನಸ್ಸು ಹೊರಗೆ ಓಡ್ತಾನೇ ಇರುತ್ತೆ. ಇವತ್ತಿನದಲ್ಲ ಅದು ಕತೆ, ಎಷ್ಟು ಜನ್ಮಗಳಿಂದ ಹಾಗೆ ಇರೋದು ಮನಸ್ಸದು. ಹಾಗಾಗಿ ಅದನ್ನು ಒಳಗೆ ತರ್ತಾ ಇರಬೇಕು. ಹೋಗಲೇ ಬೇಡ ಅಂತ ಹೇಳೋಕ್ಕಾಗಲ್ಲ, ಅದು ಹೋಗ್ತಾ ಇರುತ್ತೆ, ಮತ್ತೆ ಒಳಗೆ ತರ್ತಾ ಇರಬೇಕು. ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಹೇಳ್ತಾ ಇರ್ತಾರೆ. ಒಂದು ಸಣ್ಣ ಮಗು, 2 ವರ್ಷದ ಮಗು ಆಟಾಡ್ತಾ ಇರುತ್ತೆ ಮನೇಲಿ. ಅದಕ್ಕೆ ಮನೇಲಿ ಏನೆಲ್ಲ ಇದ್ದರೂ, ಏನು ಆಟಾಡ್ತಾ ಇದ್ರು ಹೊರಗಡೆ ಹೋಗೋದು ಇಷ್ಟ, ಗೊತ್ತಲ್ಲ ಮಕ್ಕಳಿಗೆ. ಅದು ಓಡೋಗ್ತಾ ಇರುತ್ತೆ ಹೊರಗಡೆ. ಹೈವೇ ಟ್ರಾಫಿಕ್ಕು, ನಿಮಿಷಕ್ಕೂ ಒಂದೊಂದು ಲಾರಿ ಈ ಕಡೆಯಿಂದ ಆ ಕಡೆಯಿಂದ, ಈ ಕಡೆಯಿಂದ ಆ ಕಡೆಯಿಂದ ಬರ್ತಾ ಇದೆ. ಅಮ್ಮ ಮಗು ಕರ್ಕೊಂಡ್ಬಂದು ಕೂರಿಸಿ, ಹೋಗಬಾರ್ದು ಹಾಗೆಲ್ಲ, ನೋಡು ಹೊರಗಡೆ ಎಷ್ಟೊಂದು ಲಾರಿ ಓಡಾಡ್ತಾ ಇದೆ, ತಗೋ ನೀನು ಗೊಂಬೆ ಇಟ್ಕೊಂಡು ಆಟಾಡು. ಒಂದು 2 ನಿಮಿಷ ಆಟಾಡುತ್ತೆ, ಮತ್ತೆ ಹೊರಗಡೆ ಓಡುತ್ತೆ, ಮತ್ತೆ ಕರ್ಕೊಂಡು ಬಂದು ಕೂತ್ಕೊಳ್ತಾಳೆ. ಇಲ್ಲ ಅಲ್ಲೆಲ್ಲ ಹೋಗಬಾರ್ದು, ನೋಡಿ ನೀನು ತಿಂಡಿ ಕೊಡ್ತೀನಿ, ಚಾಕ್ಲೇಟ್ ಕೊಡ್ತೀನಿ, ಆಯಿತು ತಿನ್ನು, ಇದನ್ನು ತಿನ್ಕೊಂಡು ಆಟ ಆಡ್ಕೊಂಡಿರು. 2 ನಿಮಿಷ ಆಡುತ್ತೆ, ಮತ್ತೆ ಹೊರಡೋಗುತ್ತೆ, ಮತ್ತೆ ಕರ್ಕೊಂಡು ಬಂದು ಹೇಳ್ತಾಳೆ, ನೋಡು ನಿನ್ನ ಫ್ರೆಂಡ್ ಬಂದಿದ್ದಾನೆ, ನೀನು ಅವನು ಅಣ್ಣ ಇರ್ತಾನೆ, ಅಣ್ಣನ ಜೊತೆ ಆಟ ಆಡ್ಕೊಂಡು ಇಲ್ಲೇ ಇರು, ಪುಸ್ತಕ ಕೊಡ್ತೀನಿ, ಪೆನ್ ಕೊಡ್ತೀನಿ, ಏನೋ ಕೊಡ್ತೀನಿ, ಎಲ್ಲ ಹೇಳ್ಕೊಂಡು ಮಾಡಿ ಮತ್ತು ಹೋಗ್ತಿರುತ್ತದು. ಆವಾಗ ಹಿಡ್ಕೊಂಬಂದು ಹೇಳ್ತಾಳೆ, ಇನ್ನೊಂದು ಸಲ ನೀನು ಆಚೆ ಹೋದರೆ ಕಾಲು ಮುರಿದು ಇಲ್ಲೇ ಕೂರಿಸ್ತೀನಿ ಅಂತಾಳೆ. ಹೋಗು ಅಂತ ಬಿಟ್ಬಿಡಲ್ಲ, ಬಿಟ್ಬಿಟ್ರೆ ಅಷ್ಟೇ ಲಾರಿ ಕೆಳಗದು, ಬಿಟ್ಬಿಡಲ್ಲ. ಹಾಗೆ ನಮ್ಮ ಮನಸ್ಸು ಕೂಡ ಯಾವ ರೀತಿಯಲ್ಲಿ ಏನು ಬೇಕೋ, ನೀವು ಚಾಕ್ಲೇಟ್ ಕೊಡ್ತೀರಾ, ಹೆದರಿಸ್ತೀರಾ, ಏನು ಮಾಡ್ಕೊಳ್ತೀರಾ, ಅದನ್ನು ಮತ್ತೆ ಮತ್ತೆ ಒಳಗೆ ತಂದುಕೊಳ್ಳೇಬೇಕು. ಬಿಟ್ಟರೆ ಹೋಗ್ಬಿಡತ್ತೆ. ಅದೇ ನಮಗೆ ಕೊಟ್ಟಿರುವಂಥ ಡಿಸಿಪ್ಲಿನ್. ಅದರಿಂದಲೇ ನಮಗೆ ಚಿಕ್ಕ ವಯಸ್ಸಿಂದಲೂ ಎಲ್ಲ, ಬಹುಶಃ ನಾವೆಲ್ಲರೂ ಒಂದೇ ವಯಸ್ಸಿನವರಾಗಿರೋದ್ರಿಂದ
ನಮ್ಮ ಅಜ್ಜ ಅಜ್ಜಿ ಇದರೆಲ್ಲ ಹಾಗೆ ಹೇಳ್ತಾ ಇದ್ದಿದ್ದು. ಅವರು ಮನಸ್ಸಿಗೆ ಬಂದಂಗೆ ಮಾಡಬೇಡ ಅಂತ ಹೇಳೋರು ಯಾವಾಗಲೂ ಅಲ್ವಾ. ಹೀಗೆಲ್ಲ ಹೇಳಿದ್ರೆ ಸ್ವೇಚ್ಛೆ ಅಂತ ಹೇಳ್ತಾರೆ, ಹಾಗೆಲ್ಲ ಮಾಡಬಾರ್ದು ಅಂತ. ಅದಕ್ಕೆ ಆವಾಗವಾಗಲೇ ಅವ್ರ ಮಾತುಗಳೇ ನಮ್ಮನ್ನು ಏನದು ಮಾಡದೇ ಇರೋ ಹಾಗೆ ಕಂಟ್ರೋಲ್ ಮಾಡ್ತಾಯಿತ್ತು. ಆದರೆ ಇವಾಗ ಬೆಳೆದು ನಿಂತ ಮೇಲೆ ನಮ್ಗೆ ಆ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಕೊಡೋರು ಯಾರೂ ಇರಲ್ಲ, ನಮಗೆ ನಾವೇ ಕೊಟ್ಕೊಳ್ಬೇಕು. ಆದ್ದರಿಂದ ಆ ಮನಸ್ಸು ಚಂಚಲವಾಗಿರುತ್ತೆ, ಅಸ್ಥಿರ ಆಗಿರುತ್ತೆ, ಅದು ಹೀಗೆ ಓಡ್ತಾನೆ ಇರುತ್ತೆ. ಅದನ್ನು ಮತ್ತೆ ಮತ್ತೆ ದಟ್ಸ್ ವಾಟ್ ಐ ಆಲ್ವೇಸ್ ಸೇ, ವರ್ಕಿಂಗ್ ಆನ್ ದಿ ಮೈಂಡ್. ಆ ಕ್ಷಣದಲ್ಲಿ ಒಳಗೆ ಬರೋ ಥರ ನಾವು ಮಾಡ್ಕೊಳ್ಬೇಕು. ಜಸ್ಟ್ ವಿಡ್ರಾಯಿಂಗ್. ಎಲ್ಲೋ ಹೊರಗಡೆ ಹೋಗಿರ್ತೀವಿ, ಯಾರ ಹತ್ರನೋ ಯಾರೋ ಮಾತಾಡ್ತಿರ್ತಾರೆ, ಏನೋ ಮಾತಾಡ್ತಿರ್ತಾರೆ, ನಮಗೆ ಅದು ಕಸಿವಿಸಿ ಆಗುತ್ತೆ, ಇಷ್ಟ ಆಗಲ್ಲ ಮಾತಾಡೋಕ್ಕೆ. ಜಸ್ಟ್ ವಿಡ್ರಾ ಯೋರ್ ಸೆಲ್ಫ್. ವಿಡ್ರಾ ಯೋರ್ ಸೆಲ್ಫ್ ಅಂದರೆ ಆ ಜಾಗ ಬಿಟ್ಟು ಖಾಲಿ ಮಾಡಿ ಎಲ್ಲ ಹೊರಟೋಗೋದು ಅಂತಲ್ಲ. ವಿಡ್ರಾ ದಿ ಮೈಂಡ್ ಫ್ರಮ್ ದೋಸ್ ಥಾಟ್ಸ್ ಅಂತ. ಹಾಗೆ ಆ ಮನಸ್ಸನ್ನು ಒಳಗೆ ಎಳ್ಕೊಳ್ಳೋದು ರೂಢಿ ಮಾಡ್ಕೊಳ್ಳೋದು. ಸ್ವಿಚ್ ಆಫ್ ಅಂತಾರೆ. ಇದು ಸ್ವಿಚ್ ಆಫ್ ಅಟ್ ದಟ್ ಪಾಯಿಂಟ್ ಅಷ್ಟೇ. ಹಾಗೇನೆ ಅದನ್ನು ಹಿಂದಕ್ಕೆ ತಂದು ಆತ್ಮನಲ್ಲಿ ನಿಲ್ಲಿಸಬೇಕು. ಆತ್ಮನಲ್ಲಿ ಯಾಕೆ ನಿಲ್ಲಿಸಬೇಕು? ಯಾಕಂದರೆ ಇರೋದೇ ಆನಂದ ಅಲ್ಲಿ, ಆತ್ಮಾನಂದ ಅಲ್ಲೇ ಇರೋದು. ಅದಕ್ಕೋಸ್ಕರ ಆತ್ಮನಲ್ಲಿ ನಿಲ್ಲಿಸಬೇಕು. ಇನ್ನೊಂದು ಶ್ಲೋಕ ನೋಡ್ಬೋದು ಅನಿಸುತ್ತೆ, ನೋಡೋಣ. ಪ್ರಶಾಂತ ಮನಸಂ ಹ್ಯೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ. ಅತ್ಯಂತ ಶಾಂತವಾದ ಮನಸ್ಸುಳ್ಳವನಾಗಿ, ರಜೋಗುಣಗಳನ್ನೆಲ್ಲ ತೊಲಗಿಸಿಕೊಂಡವನಾಗಿ, ಪಾಪಗಳಿಂದ ವಿಮುಕ್ತನಾಗಿ, ಬ್ರಹ್ಮವೇ ಆಗಿರುವ ಯೋಗಿಗೆ ಅತ್ಯಂತ ಪರಮಾನಂದವು ದೊರಕುವುದು. ಪರಮಾನಂದ ದೊರಕೋದು ಅಂದರೆ ಸುಮ್ಮನೆ ಇಲ್ಲ ಅಲ್ಲಿ. ಏನೇನದು? ಶಾಂತವಾದ ಮನಸ್ಸುಳ್ಳವನಾಗಿ, ಮನಸ್ಸು ಅತ್ಯಂತ ಶಾಂತವಾಗಿರಬೇಕು. ರಜೋಗುಣಗಳನ್ನೆಲ್ಲ ತೊಲಗಿಸಿಕೊಂಡು, ರಜಸ್ಸು ಅಂತ ಹೇಳಿದ್ರೆ ಅವಶ್ಯಕತೆಗಿಂತ ಹೆಚ್ಚು ಕೆಲಸ ಮಾಡೋದು, ಒಟ್ಟು ಹೊರಗಡೆನೇ ಹೋಗ್ತಾ ಇರೋದು, ಸುಮ್ಮನೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಮಾಡು ಇದು ಮಾಡು ಆ ಥರ, ಅದನ್ನೆಲ್ಲ ರಜೋಗುಣಗಳನ್ನೆಲ್ಲ ತೊಲಗಿಸ್ಕೊಂಡು, ಅಂದರೆ ಮನಸ್ಸನ್ನು ಸಾತ್ವಿಕ ಮಾಡಿಕೊಂಡು, ಪಾಪಗಳಿಂದ ವಿಮುಕ್ತನಾಗಿ. ಪಾಪಗಳಿಂದ ವಿಮುಕ್ತನಾಗಬೇಕು ಅಂತಂದರೆ ಮತ್ತೆ ಆಸೆಗಳನ್ನು ಬಿಡಬೇಕು. ಆಸೆಗಳು ಕಾಮನೆಗಳಿದ್ದಾಗಲೇ ನಮಗೆ ರಾಗದ್ವೇಷಗಳು ಉಂಟಾಗೋದು. ಆ ರಾಗದ್ವೇಷಗಳು ಉಂಟಾದಾಗಲೇ ಅದನ್ನೇ ಪಾಪ ಅಂತ ಹೇಳೋದು ಅಲ್ವಾ, ಪಾಪ ಪುಣ್ಯಗಳು. ಅದರಿಂದ ವಿಮುಕ್ತನಾಗಿ ಬ್ರಹ್ಮವೇ ಆಗಿರುವ ಯೋಗಿಗೆ ಅತ್ಯಂತ ಪರಮಾನಂದವು ದೊರಕುವುದು. ಅವನು ಬ್ರಹ್ಮವೇ ಆಗಿರ್ತಾನೆ ಅಂದ್ರೇನೋ, ಅವನು ಹೊರಗಿನ ವಸ್ತುಗಳ ಜೊತೆ ತಾದಾತ್ಮ್ಯವನ್ನು ಹೊಂದಿಲ್ಲ. ಶರೀರ, ಮನಸ್ಸು, ಬುದ್ಧಿ, ಅದು ವಿಷಯ, ಆನಂದ, ಅವು ಯಾವುದನ್ನು ಅವನು ತಾದಾತ್ಮ್ಯ ಹೊಂದಿಲ್ಲ. ಅವನು ಹೊಂದಿರೋ ಸಂಬಂಧ ಯಾವುದೀಗ? ತನ್ನ ಆತ್ಮದ ಜೊತೆಗೆ. ಆ ರೀತಿಯಾಗಿ ಅವನು ಆತ್ಮನಲ್ಲೇ ನಿಂತಾಗ, ಆತ್ಮನನ್ನೇ ಧ್ಯಾನಿಸ್ತಾ ಇದ್ದಾಗ, ಆತ್ಮನಲ್ಲೇ ಇದ್ದಾನೆ ಅಂತ ಅಂದಾಗ ಅವನು ಏನಾಗುತ್ತೆ? ಅದು ಅವನು ಪರಮಾನಂದವು ಅವನಿಗೆ ದೊರಕುತ್ತೆ ಅಂತ. ಅಂದರೆ ಆ ಮನಸ್ಸು ಅತ್ಯಂತ ಪ್ರಶಾಂತವಾಗಿರುತ್ತೆ. ಆ ಅತ್ಯಂತ ಪ್ರಶಾಂತವಾದ ಮನಸ್ಸು ಅವನದಾಗಿದ್ದರಿಂದ ಆ ಮನಸ್ಸು ನೋಡಿ, ಪ್ರತಿ ಸಲವೂ ನಾವು ನೋಡೋದು ಅದನ್ನೇ. ದ ಹೋಲ್ ಆಫ್ ಭಗವದ್ಗೀತಾ ಈಸ್ ಬಟ್ ನಥಿಂಗ್ ಬಟ್ ಮೈಂಡ್ ಮ್ಯಾನೇಜ್ಮೆಂಟ್. ಜ್ಞಾನ ತನ್ಪಾಡಿತಾನಾಗುತ್ತೆ, ಅದೆಲ್ಲ ಮೊದಲು ಮೈಂಡ್ ಮ್ಯಾನೇಜ್ಮೆಂಟ್. ಆ ಮನಸ್ಸನ್ನು ಪ್ರಶಾಂತಗೊಳಿಸ್ಕೊಳ್ಳಿ. ಗುರುದೇವ್ ಅದಕ್ಕೆ ಹೇಳ್ತಾರೆ, ಭಗವದ್ಗೀತಾ ಈಸ್ ನಥಿಂಗ್ ಬಟ್ ಮೈಂಡ್ ಮ್ಯಾನೇಜ್ಮೆಂಟ್ ಅಂತ. ಎಲ್ಲಿ ಪ್ರತಿ ಶ್ಲೋಕದಲ್ಲೂ ಹೆಚ್ಚು ಕಡಿಮೆ ನಾವು ಅದನ್ನೇ ನೋಡ್ತೀವಿ. ಮನಸ್ಸನ್ನು ಶಾಂತವಾಗಿಟ್ಕೋ, ಚಿತ್ತಶುದ್ಧಿ ಮಾಡ್ಕೋ ಅಲ್ವಾ. ಆ ಪ್ರಶಾಂತವಾದ ಮನಸ್ಸುಳ್ಳವನಾಗಿ, ಆ ಮನಸ್ಸು ಪ್ರಶಾಂತವಾಗಿದೆ ಅಂತ ಹೇಳಿದ್ರೆ ಅಲ್ಲಿ ರಜೋಗುಣಗಳಿಲ್ಲ. ನಮಗೆ 3 ರೀತಿಯ ಗುಣಗಳು ಹೇಗೆ ಗೊತ್ತಿದೆ ಅಲ್ವಾ? ರಜೋಗುಣ, ತಮೋಗುಣ ಮತ್ತು ಸತ್ವಗುಣ. ಸೊ ಆ ಸತ್ವಗುಣಕ್ಕೆ ನಾವು ಬಂದಾಗ ಮನಸ್ಸು ಪ್ರಶಾಂತವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಬ್ರಹ್ಮವನ್ನು ನಾನು ಹೇಳಿದೆ, ಶರೀರ, ಮನಸ್ಸು, ಬುದ್ಧಿ, ಆ ಬುದ್ಧಿಯನ್ನು ದಾಟಿದ ಒಂದು ಹೃದಯವಂತಿಕೆಯಲ್ಲಿ ನಾವು ನಿಲ್ಲಬೇಕು. ಅಲ್ಲಿ ನಿಲ್ಲಬೇಕು ಅನ್ನೋದಾದರೆ ಅದು ಗುರುಗಳ ಹತ್ರ ಹೋಗಬೇಕು, ಅಲ್ಲಿ ಸೇವೆ ಮಾಡಬೇಕು. ಆಗ ಸಿದ್ಧಪುರುಷ ಅಂತ ಹೇಳ್ತಾರೆ. ಈ ಬೇರೆ ಎಲ್ಲ
ಆ ಪ್ರಿಪರೇಷನ್ ಕ್ಯಾನ್ ಹ್ಯಾಪನ್ ಎನಿವೇರ್, ಎಲ್ಲದರಲ್ಲೂ ಆ ತಯಾರಿ ನಡೆದ್ಬಿಡುತ್ತೆ. ಆದರೆ ಆ ಆನಂದ ಪಡೆಯೋದು ಅಂತಿದೆಯಲ್ಲ, ಆ ದಟ್ ಥಿಂಗ್ ಜಸ್ಟ್ ಹ್ಯಾಪನ್ಸ್. ಅದು ಯಾವಾಗುತ್ತೆ ಅಂತಂದರೆ ಅದು ಒಬ್ಬರು ಸಿದ್ಧ ಪುರುಷರ ದರ್ಶನದಿಂದ, ಮಹಾತ್ಮರ ದರ್ಶನದಿಂದ, ಅದರಿಂದಲೇ ಅದು ಆಗುತ್ತೆ ಅಂತ ಎಲ್ಲ ಕಡೆ ಹೇಳ್ತಾರೆ. ಅದನ್ನು ನಾನೇ ಮಾಡ್ಕೊಳ್ತೀನಿ, ನಾನೇ ಧ್ಯಾನ ಕೂತ್ಕೊಂಡು ನಾನೇ ಬುದ್ಧಿ ಆಗೋದಿಲ್ಲ ಅದು ಅಂತ ಹೇಳ್ತಾರೆ ಶಾಸ್ತ್ರ ಹೇಳೋದು. ಪ್ರಿಪರೇಷನ್ ಕ್ಯಾನ್ ಹ್ಯಾಪನ್. ಆ ಬುದ್ಧಿಯನ್ನು ಮೀರಿದ ಒಂದು ಹೃದಯವಂತಿಕೆಯಲ್ಲಿ ನಾನು ನಿಲ್ಲೋ ಪ್ರಯತ್ನ ಮಾಡ್ಬೋದು. ಅದು ನಿಂತ ಮೇಲೆ ಅದು ಆನಂದ ಅನ್ನೋದಾಗುತ್ತಲ್ವಾ, ಅದು ಒಬ್ಬ ಸಿದ್ಧ ಪುರುಷನ ಆಗಮನದಿಂದ ಜೀವನದಲ್ಲಿ. ಯಾವಾಗ ಮನಸ್ಸು ತಯಾರಾಗಿರುತ್ತೋ ನಾನೇನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಭಗವಂತ ಅದನ್ನು ಒದಗಿಸ್ತಾನೆ. ದ್ಯಾಟ್ ಇಸ್ ದಿ ಬ್ಯೂಟಿ ಆಫ್ ಆಧ್ಯಾತ್ಮ. ಅದು ಅದ್ಭುತವಾಗದು. ಜೀವನದಲ್ಲಿ ನೋಡ್ತಾ ಹೋದರೆ ಸ್ವಲ್ಪ ಸ್ವಲ್ಪ ಸಣ್ಣ ವಿಚಾರಗಳನ್ನೇ ಗಮನಿಸ್ತಾ ಹೋಗಿ ನಾವು ನಮ್ಮಲ್ಲಿ ಯಾವಾಗ ಸಂಸ್ಕಾರ ಅನ್ನೋದು ಆಳವಾಗಿ ಬೇರೂರ್ತಾ ಹೋಗುತ್ತೋ, ಈ ಪ್ರಯತ್ನಗಳು ಯೋಗ ಧ್ಯಾನ ಇವೆಲ್ಲ ನಾವು ಪ್ರಯತ್ನ ಪಡ್ತಾ ಹೋಗ್ತೀವೋ, ಆಗ ನಮಗೆ ಎದುರುಗಡೆ ಇರೋ ವಿಚಾರಗಳೆಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಹೋಗುತ್ತೆ, ಸ್ಪಷ್ಟತೆ ಕಾಣಿಸ್ತಾ ಹೋಗುತ್ತೆ. ನಾವು ಅಂದ್ಕೊಂಡೇ ಇರಲ್ಲ ಅಷ್ಟೊಂದು ಸುಲಭವಾಗಿ ಎಲ್ಲವೂ ಆಗ್ಲಿಕ್ಕೆ ಶುರುವಾಗುತ್ತೆ. ದಟ್ ಇಸ್ ದಿ ಪವರ್ ಆಫ್ ಮೈಂಡ್. ಅದರಿಂದಲೇ ಆ ಮನಸ್ಸು ಬುದ್ಧಿ ಅವನ್ನೆಲ್ಲ ಆ ರೀತಿಯಲ್ಲಿ ನಾವು ಇದು ಮಾಡ್ಕೊಳ್ಬೇಕು ಅಂತ ಹೇಳೋದು. ಇಟ್ ವರ್ಕ್ಸ್. ಆ ಸಂಕಲ್ಪ ಸಿದ್ಧಿ ನಾವು ಮಾಡಿಕೊಂಡ್ರೆ ದ ಯೂನಿವರ್ಸ್ ಮೇಕ್ಸ್ ಇಟ್ ಪಾಸಿಬಲ್ ಅಂತ ಹೇಳ್ತಾರೆ. ಬಿಕಾಸ್ ಯೂನಿವರ್ಸಲ್ಲಿ ಎವ್ರಿಥಿಂಗ್ ಈಸ್ ಇನ್ ಅಬಂಡೆನ್ಸ್. ನನಗೆ ಏನು ಬೇಕೋ ಅದು ಶುದ್ಧ ಮನಸ್ಸಿನಿಂದ ನಾನು ಅದನ್ನು ಬಯಸಿದ್ದೆ ಆದರೆ ನನಗದು ಸಿಗುತ್ತೆ. ಅದರಿಂದ ಅತ್ಯಂತ ಶಾಂತವಾದ ಮನಸ್ಸುಳ್ಳವನಾಗಿ, ರಜೋಗುಣಗಳಲ್ಲೆಲ್ಲ ತೊಲಗಿಸಿಕೊಂಡವನಾಗಿ, ಪಾಪಗಳಿಂದ ವಿಮುಕ್ತನಾಗಿ ಬ್ರಹ್ಮವೇ ಆಗಿರುವ ಯೋಗಿಗೆ ಅತ್ಯಂತ ಪರಮಾನಂದವು ದೊರಕುವುದು. ಅತ್ಯಂತ ಪರಮಾನಂದ, ಬರೀ ಪರಮಾನಂದ ಅಲ್ಲ, ಅತ್ಯಂತ ಪರಮಾನಂದ. ಇಲ್ ಬಿ ದಿ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್, ಆಲ್ ಟೈಮ್ ಹ್ಯಾಪಿನೆಸ್. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಹೀಗೆ ಯೋಗಿಯು ಮನಸ್ಸನ್ನು ಯೋಗಾಭ್ಯಾಸದಲ್ಲಿಟ್ಟುಕೊಂಡು ಪಾಪಗಳಿಂದ ಮುಕ್ತನಾಗಿ ಬ್ರಹ್ಮನ ಸ್ಪರ್ಶದ ಅನಂತ ಪರಮಾನಂದವನ್ನು ಸುಲಭವಾಗಿ ಪಡೆಯುತ್ತಾನೆ. ಅವ್ರಿಗೆಲ್ಲ ಆಗುತ್ತೇನೋ, ನಮಗೆಲ್ಲ ಆಗೋದಿಲ್ಲ, ಕಷ್ಟ ಇದು ಅಂತ. ಇಲ್ಲ ನೋಡಿ, ಯೋಗಿಯು ಯೋಗಾಭ್ಯಾಸದಲ್ಲಿಟ್ಕೊಂಡು ಅಭ್ಯಾಸ ನಿರಂತರವಾಗಿ ನಡೀತಾ ಇರಬೇಕು. ಮತ್ತೆ ನೋಡಿ, ಅದೇ ಪಾಪಗಳಿಂದ ವಿಮುಕ್ತನಾಗಿ ಅಂದರೆ ಅಲ್ಲಿ ಪಾಪ ಅಂತ ಹೇಳಿದರೆ ಯಾವ ಕೆಟ್ಟ ಕೆಲಸವನ್ನು ಮಾಡೋದಿಲ್ಲ. ನಮಗೆ ಗೊತ್ತಿದೆ ಅಲ್ವಾ, ಕೆಟ್ಟದ್ದು ಮಾಡಿದ್ರೆ ನಮಗೆ ಕೆಟ್ಟದಾಗತ್ತೆ, ನಮ್ಗೆ ಗೊತ್ತಿ ಪಾಪದ್ದಾಗತ್ತೆ, ಅಷ್ಟೇ. ಅದು ಅದರಿಂದ ಮುಕ್ತನಾಗೋದು ಅಂತಂದರೆ ಮನಸ್ಸು ಶುದ್ಧವಾಗಿದ್ದರೆ ಅಲ್ಲಿ ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಮಾಡೋದಿರಲಿ, ಕೆಟ್ಟದ್ದು ಯೋಚಿಸ್ಲಿಕ್ಕೂ ಸಾಧ್ಯ ಆಗಲ್ಲ. ಆ ಸ್ಥಿತಿಗೆ ಹೋಗ್ಬಿಡ್ತೀವಿ ನಾವು. ಆಗ ಪಾಪ ಅನ್ನೋದು ನಮಗೆ ಎಲ್ಲ ಅಂಟ್ಕೊಳುತ್ತೆ. ನಾವು ಬೇರೆಯವ್ರಿಗೇನೋ ಅಪಚಾರ ಮಾಡೋದಿರಲಿ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ ನಾವು. ಏನು ಹೈಯೆಸ್ಟ್ ಇದು ನೋಡಿ ಅಲ್ವಾ. ಇದೆ ನಾವು ಈ ರೀತಿಯಾಗಿ ಬದುಕೋದಕ್ಕೆಲ್ಲ ಪ್ರಯತ್ನ ಪಡ್ತಿದ್ದೀವಿ ಅಂದರೆ ಲೈಫ್ ಬಿಕಮ್ಸ್ ಮೋರ್ ಇಂಟ್ರೆಸ್ಟಿಂಗ್. ಇಲ್ಲದೇ ಇದ್ದರೆ ಲೈಫ್ ಬಿಕಮ್ಸ್ ಬೋರ್. ಅಯ್ಯೋ ಇನ್ನು ಏನು ನಾವು ಮಾಡೋದು ಅಂತ. ಇಲ್ಲ ನೋಡಿ, ಏನೆಲ್ಲ ಮಾಡ್ಬೋದು ನಾವು. ಪ್ರತಿದಿನಕ್ಕೆ ಇವೆಲ್ಲ ಚಾಲೆಂಜಿಂಗ್. ಇದು ಯಾರ ಬಗ್ಗೆನೂ ನಾನು ಕೆಟ್ಟದಾಗಿ ಯೋಚಿಸಲ್ಲ. ಪ್ರತಿನಿತ್ಯ ಅದು ಆ ಮನಸ್ಸನ್ನು ಅಷ್ಟು ಶುದ್ಧವಾಗಿ ಇಟ್ಕೊಳ್ಬೇಕು. ಹಾಗೆ ಅದು ಮನಸ್ಸು ಶುದ್ಧ ಆದ ತಕ್ಷಣ ನಮಗೆ ಆ ಹೃದಯವಂತಿಕೆ ಅಂತ ಏನು ಹೇಳ್ತೀನಲ್ವ ನಾನು, ಬ್ರಹ್ಮನ ಸ್ಪರ್ಶ ಅಲ್ಲಿ ನಿಂತಾಗ, ಮನಸ್ಸು ಆತ್ಮನಲ್ಲಿ ನಿಂತಾಗ ಪರಮಾನಂದ ಸುಲಭವಾಗಿ ಸಿಕ್ಬಿಡುತ್ತೆ ಅಂತ. ಸುಲಭವಾಗಿ ಸಿಗಬೇಕು ಅಂದರೆ ಈ ಪ್ರಿಪ್ರೇಷನ್ ಆಗಬೇಕು. ಇದೇ ಕಷ್ಟದ ಕೆಲಸ ನಮಗೆ. ಮನಸ್ಸು ಶುದ್ಧವಾಗಿರಬೇಕು, ಕಾಮನೆಗಳಿರಬಾರ್ದು, ಪಾಪವನ್ನು ಸಂಗ್ರಹಿಸಬಾರ್ದು, ಅದು ಪಾಪಗಳಿಂದ ಮುಕ್ತವಾಗಿರಬೇಕು ಅಲ್ವಾ. ಈಗ ನೋಡಿ, ನಾವು ಒಳ್ಳೇದೇನಾದರೂ ಯಾರಿಗಾದರೂ ಮಾಡಿದ್ರೆ
ಅದನ್ನೇನು ತುಂಬ ನಾವು ಮನಸ್ಸಲ್ಲಿ ನೆನ್ಪಿಟ್ಕೊಂಡು ಮಾಡಿದೆ ಅಂದ್ಕೊಳ್ಳಲ್ಲ. ಆದರೆ ಸೆನ್ಸಿಟಿವ್ ಆಗಿದ್ದರೆ ಒಂದು ಸಣ್ಣ ಕೆಟ್ಟ ಕೆಲಸ ಮಾಡಿರಲಿ, ಯಾರಿಗೋ ನಾನು ಬೈದೆ ಅಂತ ಇಟ್ಕೊಳ್ಳೋಣ, ಅದೇ ನನ್ನ ಮನಸ್ಸಲ್ಲಿ ಎಷ್ಟು ಕೊರಿತಾ ಇರುತ್ತಲ್ವ. ನಾನು ಹಾಗೆ ಹೇಳಬಾರ್ದಾಗಿತ್ತು, ನಾನು ಹಾಗೆ ಯಾರಿಗಾದ್ರೂ ಒಳ್ಳೇದು ಮಾಡಿದಾಗ ನಾನು ಯೋಚಿಸೋದಕ್ಕಿಂತ ಕೆಟ್ಟದ್ದು ಮಾಡಿದಾಗ ಅದು ಕೊರಿಯೋದು ಜಾಸ್ತಿ ಆಗಿರುತ್ತೆ. ಅದೇ ಪಾಪ. ಯಾಕೆ ಮನಸ್ಸು ಯಾವಾಗ ಶುದ್ಧ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಹೋಗುತ್ತೋ ಈ ಸಣ್ಣ ಸಣ್ಣ ತಪ್ಪುಗಳು ಕೂಡ ನಮ್ಮಲ್ಲಿ ಹೆಚ್ಚು ಇಂಪ್ರೆಷನ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಯಾಕೆ ನನಗೆ ಇಷ್ಟೊಂದು ಇದಾಗ್ತಾ ಇದೆ ಅಂದರೆ ನಾನು ಶುದ್ಧವಾಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ದರಿಂದ ದಟ್ ಹರ್ಟ್ ಈಸ್ ಮೋರ್, ಅದು ಗೊತ್ತಾಗ್ಬೇಕು ನನಗೆ. ಆಗ ಆ ಸೆನ್ಸಿಟಿವಿಟಿ ಇಟ್ಕೊಂಡು ನಾನು ಮತ್ತೆ ನನ್ನನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಪಾಪಗಳಿಂದ ಮುಕ್ತರಾಗಿ ಬ್ರಹ್ಮನ ಸ್ಪರ್ಶದ ಅನಂತ ಪರಮಾನಂದವನ್ನು ಸುಲಭವಾಗಿ ಪಡೀತಾನೆ ಅಲ್ವಾ. ಪ್ರಯತ್ನ ಮಾಡೋಣ. ಮನಸ್ಸು ಶುದ್ಧ ಮಾಡಿಕೊಂಡ್ರೆ ಸಾಕು, ಎಲ್ಲವೂ ಸುಲಭ ಆಗ್ತಾ ಹೋಗುತ್ತೆ. ಆ ಶುದ್ಧ ಮಾಡ್ಕೊಳ್ಳೋದಕ್ಕೆ ಈ ಧ್ಯಾನ ಯೋಗ, ಅದರಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡೋಣ. ವಿಷಯಾನಂದದಿಂದ ಆತ್ಮಾನಂದ ಕಡೆಗೆ ಹೋಗೋದು ಒಳ್ಳೆಯದು. ಪ್ರಯತ್ನ ಮಾಡೋಣ. ಅಲ್ಲಿಗೆ ನಿಲ್ಲಿಸಿರ್ತೀನಿ. ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ.